ಮಾಸ್ಟರ್ಸ್, ಇವಾಗ ಮುಂದಿನ ಕಾರ್ಯಕ್ರಮ ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ನಾಗರಾಜ್ ಗುರುಜಿ ಅವರು ಅಷ್ಟಾಂಗ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ಕೊಡಕ್ ಬರ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ. ಸ್ವಾಗತ ಗುರುಗಳೇ. ಸ್ವಾಗತ. ಥ್ಯಾಂಕ್ ಯು. ಆತ್ಮೀಯರೇ, ನಾವು ಕಳೆದ ತಿಂಗಳು ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೀಗೆ ಯೋಗದ ಮೂಲಕ 8 ಅಂಗಗಳನ್ನ ನಾವು ಪರಿಪೂರ್ಣವಾಗಿ ಸಾಧಿಸಿದ್ದೇ ಆದರೆ ಮೋಕ್ಷವನ್ನ ಪಡೀಬಹುದು ಅಂತಕ್ಕಂಥ ವಿಚಾರವನ್ನ ಪತಂಜಲಿ ಮಹರ್ಷಿಗಳು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಒಂದು ನಮನಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಕರಗಳನ್ನ ಜೋಡಿಸೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾ ಅಸಿಧಾರಣಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಪತಂಜಲಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂತಹ ಈ ಅಷ್ಟಾಂಗದಲ್ಲಿ ಕಳೆದ ತಿಂಗಳು ನಾವು ಯಮದ ಬಗ್ಗೆ ವಿಚಾರ ಮಾಡಿದ್ವಿ. ಯಮ ಅಂದ್ರೆ ಏನು? ಸಾಮಾಜಿಕ ಶಿಸ್ತು ಇದು. ಮತ್ತೆ ನಾವು ನೈತಿಕವಾಗಿ ಅನುಸರಿಸಬೇಕಾಗಿದ್ದಂತಹ ಕೆಲವು ಸೂತ್ರಗಳನ್ನ ಗಮನಿಸಿದ್ವಿ. ಅದರಲ್ಲಿ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಕ್ಕಂತಹ 5 ಅಂಶಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ನಿಯಮ. ಈ ನಿಯಮ ಅಂದ್ರೆ ಏನು? ನಾವೆಲ್ಲರೂ ಈ ಪದವನ್ನ ಬಳಸ್ತಾ ಇರ್ತೀವಿ. ಏನೇ ಮಾಡ್ಬೇಕಾದ್ರೂ ಒಂದು ನಿಯಮಬದ್ಧವಾಗಿರ್ಬೇಕು, ಕ್ರಮಬದ್ಧವಾಗಿರ್ಬೇಕು ಅಂತ. ಅಂದ್ರೆ ನಾವು ಆಚರಿಸಲೇಬೇಕಾಗಿರ್ತಕ್ಕಂಥವು. ಇದು ವೈಯಕ್ತಿಕ ನಡವಳಿಕೆಗಳು. ವೈಯಕ್ತಿಕ ನಡವಳಿಕೆಗಳಿಗೆ ಸಂಬಂಧಪಟ್ಟಂತಹ ನಿಬಂಧನೆಗಳು ಅಂತ ಹಾಕಬಹುದು. ನಾನು ಹೀಗೆ ಇರ್ಬೇಕು, ನನ್ನ ನಡವಳಿಕೆ ಹೀಗೆ ಇರ್ಬೇಕು, ನನ್ನ ರೀತಿ ನೀತಿ ಹೀಗೆ ಇರ್ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದೇ ನಿಯಮಗಳು. ಇವು ಆಚರಿಸಲೇಬಹುದಾದಂಥದ್ದು. ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಈ 5 ಅಂಶಗಳನ್ನ ನಾವು ನಿಯಮದಲ್ಲಿ ಪ್ರಧಾನವಾಗಿ ನೋಡ್ತೀವಿ. ಇನ್ನ ಬೇಕಾದಷ್ಟಿದಾವೆ, ಆದ್ರೆ ಈ 5 ಅಂಶಗಳನ್ನ ಪ್ರಧಾನವಾಗಿ ನಾವು ಗಮನಿಸ್ತಾ ಇರ್ಬೇಕಾಗುತ್ತೆ. ಇಲ್ಲಿ ಶೌಚ ಅಂದ್ರೆ ಏನು? ಇದು ಬಹಳ ಮುಖ್ಯ. ಇಲ್ಲಿ ನಮ್ಮ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂತಹ, ನಾವು ಹಿಂದೆ ಮಾಡಿರ್ತಕ್ಕಂತಹ ಕಾಮ್ಯ ಕರ್ಮಗಳಿಂದ ನಿವರ್ತಿಸಿ ಮೋಕ್ಷ ಕಾರಣವಾದಂತಹ ನಿಷ್ಕಾಮ ಕರ್ಮದಲ್ಲಿ, ನಿಷ್ಕಾಮ ಧರ್ಮದಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದ್ರಿಂದ ಇದನ್ನ ನಿಯಮ ಅಂತ ಹೇಳ್ತೀವಿ. ಇಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಮಿಕ್ಕವರಿಗೂ ಕೂಡ ಪ್ರೇರಣೆಯನ್ನ ನಾವು ಕೊಡ್ತಾ ಹೋಗ್ತೀವಿ. ಇದು ಹೀಗೆಯಪ್ಪ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಇದಮಿತ್ತಂ ಅಂತ. ಅಂದ್ರೆ ಇದು ಹೀಗೇನೆ, ಹೀಗೆ ಇರ್ಬೇಕು, ಹೀಗೆ ಆಚರಣೆ ಮಾಡ್ಬೇಕು. ಈಗ ನಾವು ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ ರಂಗನಾಥ್ಜಿಯವರು ನಾವು ಕೂತ್ಕೊಂಡು ಇದು ಹೀಗಿರ್ಬೇಕು, ಇದು ಈ ತರ ಕಾರ್ಯಕ್ರಮವನ್ನ ನಡೆಸ್ಕೋಬೇಕು ಅಂತೇಳಿ ನಾವೇನು ಅಲ್ಲಿ ಪ್ರಿಂಟ್ ಮಾಡ್ಕೊಂಡು ತಂದಿದ್ವಿ, ಅಲ್ಲಿಯ ಸಂದರ್ಭಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ಇದು ಹೀಗೆ ಇರ್ಲಿ ಅಂತೇಳಿ ನಾವು ಅಲ್ಲೊಂದು ತಿದ್ದುಪಡಿ ಮಾಡ್ಕೊಂಡು, ಹೀಗೆ ನಮ್ಮ ಜೀವನವೂ ಕೂಡ ನಾವು ಎಲ್ಲೆಲ್ಲೋ ಯಾವ ಯಾವ್ದೋ ಧರ್ಮ, ಜಾತಿ, ಕುಲ
ಇಲ್ಲಿ ಯಾವ್ದ್ರಲ್ಲೇ ಬಂದಿದ್ರು ಕೂಡ ನಾವಿಲ್ಲಿ ನಾನು ಹೀಗೆ ಬದುಕಬೇಕು ಅಂತಕ್ಕಂಥ ಒಂದು ನಿಯಮವನ್ನ ಹಾಕೊಳ್ತೀವಿ. ಅದರಲ್ಲಿ ಮೊಟ್ಟ ಮೊದಲು ಇದು ಯಮ ನಿವೃತ್ತಿ ರೂಪವಾದ್ರೆ ನಿಯಮ ಇದು ಪ್ರವೃತ್ತಿ ರೂಪವಾಗಿರ್ತಕ್ಕಂಥದ್ದು. ನಿವೃತ್ತಿ ಅಂತಂದ್ರೆ ಏನನ್ನ ಮಾಡುವುದರಿಂದ ಯಾವುದೇ ಕರ್ಮ ಪಾಪ ಪುಣ್ಯ ಲಭಿಸುವುದಿಲ್ಲವೋ ಹಾಗೆ ನಿಯಮದಲ್ಲಿ ಇದು ಪ್ರವೃತ್ತಿ ರೂಪವಾದದ್ದು. ಇಲ್ಲಿ ನಾವೇನ್ ಮಾಡ್ತೀವಿ ಅದಕ್ಕೆ ತಕ್ಕ ಫಲಗಳು ನಮಗೆ ಲಭ್ಯವಾಗ್ತಾ ಹೋಗ್ತವೆ. ಆದ್ರಿಂದ ಇದಕ್ಕೆ ದೇಶ ಮತ್ತು ಕಾಲಾದಿಗಳ ಅಪೇಕ್ಷೆ ಇರುತ್ತೆ. ಅಂದ್ರೆ ನಾವು ಯಾವ ಜಾಗದಲ್ಲಿದ್ದೀವಿ ಮತ್ತೆ ನಮ್ಮ ಸಮಯ ಏನು, ಇದನ್ನ ಮಾಡುವಾಗ ನಮಗೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಆದ್ರಿಂದ ನಿಯಮ ಅಂತಕ್ಕಂಥದ್ದು ಒಂದು ಅಂತ ದೊಡ್ಡ ಮಹಾ ವ್ರತ ಏನು ಆಗೋದಿಲ್ಲ. ಅದೇ ಯಮ ಇದೆಲ್ಲ ಅದೊಂದು ರೀತಿಯ ವ್ರತವಾಗುತ್ತೆ. ಆದ್ರೆ ಇಲ್ಲಿ ವ್ರತ ಅನ್ಸ್ಕೊಳ್ಳೋದಿಲ್ಲ. ಇವು ವೈಯಕ್ತಿಕ ನಡವಳಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳು. ಆದ್ರಿಂದ ನಾವು ಈ ನಿಯಮವನ್ನ ಅಂದ್ರೆ ಒಬ್ಬ ಯೋಗಾಭ್ಯಾಸಿ ಆದವನು, ನಾವೆಲ್ಲರೂ ಯೋಗಾಭ್ಯಾಸಿಗಳೇ. ಯೋಗ ಅಂತಂದ್ರೆ ಏನೋ ಒಂದಷ್ಟು ಯೋಗಾಸನವನ್ನು ಮಾಡ್ತಕ್ಕಂಥವನು ಅವನೊಬ್ಬ ಮಾತ್ರ ಯೋಗಿ ಅಲ್ಲ. ಈ ಧ್ಯಾನದಲ್ಲಿ ಕೂತ್ಕೊಂಡು ನಾವೆಲ್ಲ ಮಾಡ್ತಾ ಇರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಇಲ್ಲಿ ಧ್ಯಾನಿಗಳು ಕೂಡ ಇವರೆಲ್ಲರೂ ನಾವು ಯೋಗಿಗಳೇ. ಆದ್ರಿಂದ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥ 5 ಅಂಶಗಳನ್ನ ನಾವು ಕಡ್ಡಾಯವಾಗಿ ನಾವು ಆಚರಣೆ ಮಾಡ್ಲೇಬೇಕು. ವೈಯಕ್ತಿಕ ನಡವಳಿಕೆಗಳಿವು ನಮ್ಮನ್ನ ನಾವು ತಿದ್ದುಕೊಳ್ಳುವಂತದ್ದು. ಅದು ಶೌಚ, ತಪಸ್ಸು, ಸಂತೋಷ, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಈಗ ಶೌಚ ಅಂದ್ರೆ ಏನು ಅಂತ ನೋಡೋಣ. ಶೌಚ ಅಂತಂದ್ರೆ ಸ್ವಚ್ಛತೆ, ಶುಚಿಯಾಗಿರುವಂತದ್ದು, ಇನ್ನೇನಿಲ್ಲ. ದೇಹ ಮತ್ತು ಮನಸ್ಸಿನ ಸಮತೋಲನಗಳನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಮೊದಲು ಮಾಲಿನ್ಯವನ್ನ ದೂರ ಮಾಡಬೇಕು. ಇದರಲ್ಲಿ ಈ ಮಾಲಿನ್ಯ ಅಥವಾ ಶೌಚವನ್ನ ಮಾಡೋದ್ರಲ್ಲಿ 2 ವಿಧದ ಶೌಚ ಇದೆ. ಒಂದು ಬಾಹ್ಯ ಶೌಚ, ಇನ್ನೊಂದು ಆಂತರಿಕ ಶೌಚ. ಬಾಹ್ಯ ಶೌಚ ಅಂದ್ರೆ ಏನು? ನಿತ್ಯವೂ ಸ್ನಾನ ಮಾಡ್ತಕ್ಕಂಥದ್ದು, ಶುದ್ಧವಾದ ಬಟ್ಟೆಯನ್ನು ತೊಡ್ತಕ್ಕಂಥದ್ದು, ಇವು ಶರೀರವನ್ನ ಸ್ವಚ್ಛ ಮಾಡೋದಾದ್ರೆ. ಆಂತರಿಕ ಶೌಚ ಮನಸ್ಸನ್ನ ನಿರ್ಮಲಗೊಳಿಸ್ಕೊಳ್ತಕ್ಕಂಥದ್ದು. ಮಲ ಅಂದ್ರೆ ಹೊಲಸು, ನಿರ್ಮಲ ಅಂದ್ರೆ ಶುದ್ಧಿ. ಮನಸ್ಸನ್ನ ಸದಾ ನಿರ್ಮಲವಾಗಿಟ್ಕೋಬೇಕು. ಈ ಮನಸ್ಸನ್ನ ನಿರ್ಮಲವಾಗಿಟ್ಕೊಳ್ಳೋದು ಬಹಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ನಾನು ಇಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ 5 ಶುಚಿಗಳನ್ನ ಹೇಳ್ತಾರೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ ಹಾಗೂ ಭಾವ ಶುಚಿ. ಇಂತಿಪ್ಪ ಪಂಚಶ್ರುತಿಗಳನ್ನೊಳಕೊಂಡ ಶರಣರ ತೋರೈ ಎನ್ನ ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಅವರು ಒಂದು ವಚನವನ್ನ ಹೇಳ್ತಾರೆ. ಮೊದಲಿಗೆ ಅವ್ರು ತಗೊಳ್ತಕ್ಕಂಥದ್ದು ತನು ಶುಚಿ. ತನು ಅಂತಂದ್ರೆ ಏನು? ಶರೀರ. ಈ ಶರೀರವನ್ನ ಶುಚಿ ಮಾಡೋದು ಅಂತಂದ್ರೆ ದೇಹವನ್ನ ಒಳ್ಳೆ ಮೈಸೂರು ಸ್ಯಾಂಡ್ಲ್ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದಾ, ಅಥವಾ ದಿನಕ್ಕೆ 2-3 ಬಾರಿ ಸ್ನಾನ ಮಾಡ್ಕೊಳ್ಳೋದಾ? ಅದು ಒಂದು ರೀತಿ. ಆದ್ರೆ ಅವರ ಪ್ರಕಾರ, ಅಕ್ಕ ಮಹಾದೇವಿಯವರ ಪ್ರಕಾರ, ಈ ದೇಹ ನಾನಲ್ಲ. ಈ ದೇಹ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂತಹ ಒಂದು ಸ್ಥೂಲ ಶರೀರ. ಆದ್ರಿಂದ ಈ ದೇಹ ನಾನಲ್ಲ ಅಂತಕ್ಕಂತಹ ಭಾವವನ್ನ ತಂದುಕೊಂಡು
ನಾನು ಈ ದೇಹದ ಒಳಗಡೆ ಇರ್ತಕ್ಕಂಥ ದೇಹಿ, ನಾನು ಆತ್ಮನಿದ್ದೀನಿ ಅಂತಕ್ಕಂಥ ಮನಸ್ಸನ್ನ, ಆ ರೀತಿಯ ಜ್ಞಾನವನ್ನ ಪಡ್ಕೊಳ್ಳೋದೇ ತನುಶುಚಿ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ಸ್ನಾನ ಮಾಡದಿದ್ರೆ ಅದು ಆ ಸರಿ ಹೋಗಲ್ಲ. ಅದು ಬಾಹ್ಯವಾಗಿ ನಮ್ಗೆ ಮಾನಸಿಕ ನೆಮ್ಮದಿಗೋಸ್ಕರ ನಾವು ಸ್ನಾನ ಮಾಡ್ತೀವಿ ಅಷ್ಟೇ. ಸ್ನಾನ ಮಾಡಿ ಏನೋ ಒಂದು ಮಡಿ ಬಟ್ಟೆಯನ್ನ ಹಾಕೊಂಡು ದೇವರ ಮುಂದೆ ಕೂತ್ಕೊಂಡು ಒಂದು ದೀಪ ಹಚ್ಚಿ ಪೂಜೆ ಮಾಡುವಾಗ ಏನೋ ಮನಸ್ಸಿಗೆ ನೆಮ್ಮದಿ. ಆದರೆ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನ ನಾವು ಮಾಡಿದಾಗ ತನುಶುಚಿ ಅಂತಕ್ಕಂಥದ್ದು ಕೇವಲ ಸ್ನಾನ ಮಾಡುವುದರಿಂದ ಮಾತ್ರ ಅಲ್ಲ. ಈ ದೇಹ ನಾನಲ್ಲ ಅಂತಕ್ಕಂತಹ ಭಾವವನ್ನ ತಂದುಕೊಳ್ಳೋದೇ ಮೊಟ್ಟ ಮೊದಲನೇದಾಗಿ ನಾವು ತಂದುಕೊಳ್ಬೇಕಾಗಿರ್ತಕ್ಕಂತಹ ತನುಶುಚಿ. ಇನ್ನು ಮನಸ್ಸು, ಆ ಮನಸ್ಸನ್ನ ಸದಾ ಪ್ರಸನ್ನವಾಗಿ ಇಟ್ಕೋಬೇಕು. ಮನಸ್ಸನ್ನ ಸದಾ ಪ್ರಸನ್ನವಾಗಿ ಇಟ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಸತ್ಸಂಗಗಳಲ್ಲಿ ಭಾಗವಹಿಸೋದು, ಸದ್ವಿಚಾರಗಳನ್ನೇ ಕೇಳಿಸ್ಕೊಳ್ಳೋದು, ಸಾಧ್ಯವಾದಷ್ಟು ಉತ್ತಮವಾದಂತಹ ಭಾಷೆಗಳನ್ನ, ಶಬ್ದಗಳನ್ನ ಬಳಸೋದು, ಯಾರ ಮನಸ್ಸಿಗೂ ಚುಚ್ಚದೇ ಇರ್ತಕ್ಕಂತಹ ಹೃದಯದ ಬಾಗಿಲನ್ನ ತಟ್ಟಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲವನ್ನ ನಿವಾರಣೆ ಮಾಡಿ ಅವರನ್ನ ಸದಾ ಪ್ರಸನ್ನವಾಗಿ, ಎದುರುಗಡೆ ಇರ್ತಕ್ಕಂಥವರನ್ನ ಪ್ರಸನ್ನವಾಗಿರ್ತಕ್ಕಂಥದ್ದು ಮನಶುಚಿ. ಆ ಮನಸ್ಸಿಗೆ ಬರಬೇಕು ಏನು? ಈ ದೇಹ ನಾನಲ್ಲ, ನಾನು ಆತ್ಮನಿದ್ದೀನಿ ಅಂತಕ್ಕಂಥ ವಿಚಾರ ಮನಸ್ಸಿನಲ್ಲಿ ಉತ್ಪತ್ತಿ ಆಗೋದು. ಆದ್ರಿಂದ ಮನಸ್ಸನ್ನ ಸದಾ ಸ್ವಚ್ಛವಾಗಿ ಇಟ್ಕೋಬೇಕಾದ್ರೆ ಭಜನೆ, ಸದ್ವಿಚಾರ ಇವುಗಳನ್ನ ಸದಾ ಕೇಳ್ತಾ ಇರ್ಬೇಕು. ಸದಾ ಮನಸ್ಸಿನಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಕೆಲವರು ಹಿಂದೆ ಎಲ್ಲ ನಮ್ಮ ಕೆಲವು ಕುಟುಂಬಗಳಲ್ಲಿ ಒಳ್ಳೆ ಭಜನೆಯನ್ನ ಹಾಡ್ಕೊಂಡು ಪುರಂದರ ದಾಸರ ಕೀರ್ತನೆಗಳನ್ನ ಹಾಡ್ಕೊಂಡು ತಾಯಂದ್ರು ಅಡುಗೆ ಮಾಡ್ತಾ ಇದ್ರು, ಆ ಮನೆ ಕೆಲಸವನ್ನ ಮಾಡ್ತಾ ಇದ್ರು. ನಮ್ಮ ತಾಯಂದ್ರು ರಾಗಿ ಕಲ್ಲಿನ ಮುಂದೆ ಕೂತ್ಕೊಂಡು ರಾಗಿಯನ್ನ ಬೀಸುವಾಗ ನಾವು ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗ್ತಾ ಇದ್ವಿ. ಆ ಪ್ರಾತಃ ಕಾಲದಲ್ಲಿ ಅವರು ಆ ಹಾಡ್ಕೊಂಡು ಬೀಸ್ತಾ ಇದ್ದಂತ ಕೆಲ ಸಂದರ್ಭದಲ್ಲಿ ಅವರ ಮನಸ್ಸು ಹಾಡಿನ ಕಡೆ ಇರ್ತಿತ್ತು, ದೇಹದ ಕಡೆ ಇರ್ತಿರ್ಲಿಲ್ಲ, ದೇಹಕ್ಕೆ ಶ್ರಮ ಅನ್ನಿಸ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ನಮ್ ಕಡೆ ಇಲ್ಲ, ಕೆಲವು ಕಡೆ ಕೆಲವು ಅಜ್ಞಾನಿಗಳು ಹೇಳ್ಕೊಳ್ತಾರೆ, ಮನೇಲಿ ಇಷ್ಟು ಜನಕ್ಕೆ ನಾವು ಅಡಿಗೆ ಮಾಡ್ಬೇಕು, ನಂದೊಂದ್ ರೀತಿ ಚಾಕ್ರಿ ಆಗೋಯ್ತಿದು, ಬರೀ ಇವ್ರಿಗೆ ಇಷ್ಟು ಜನಕ್ಕೆ ಬೇಯಿಸಿ ಇವರು ಹೊಟ್ಟೆಗೆ ಹಾಕೋದೇ ಆಯ್ತು ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು, ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನ ತಂದುಕೊಂಡು, ಮನಸ್ಸನ್ನ ಹೊಲಸು ಮಾಡಿಕೊಂಡು ಅಡಿಗೆ ಮಾಡಿ ಊಟ ಹಾಕ್ತಾರೆ. ಆ ಊಟ ನಿಜವಾಗಿಯೂ ಅದು ಅಮೃತಕ್ಕೆ ಸಮಾನವಾಗೋದಿಲ್ಲ. ಆದ್ರಿಂದ ಮನಸ್ಸನ್ನ ಸದಾ ಶುದ್ಧವಾಗಿ ಇಟ್ಕೋಬೇಕು, ನಿರ್ಮಲವಾಗಿ ಇಟ್ಕೋಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆ ನಿರಂತರವಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ನಿಂತಾಗ ರಾಮ, ಕುಂತಾಗ ರಾಮ, ಮಲಗಿಕೊಂಡಿರುವಾಗ ರಾಮನೇ ರಾಮ, ನಿಂತಾಗ ರಾಮ, ಕುಂತಾಗ ರಾಮ. ಯಾವ ರಾಮ? ಆತ್ಮರಾಮ. ನಮ್ಮೊಳಗಡೆ ಇರ್ತಕ್ಕಂತ ಪರಮಾತ್ಮನೇ ಆತ್ಮರಾಮ. ಆ ರಾಮನನ್ನ ಸದಾ ನೆನಪು ಮಾಡ್ಕೊಳ್ತಾ ನಾವು ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳನ್ನ ಮಾಡ್ತಾ ಉತ್ತಮವಾದಂತಹ ಮನಸ್ಸನ್ನ ಇಟ್ಕೊಂಡ್ರೆ ಮನಸ್ಸು ಸದಾ ನಿರ್ಮಲವಾಗಿರುತ್ತೆ. ಅದು ಬಿಟ್ಬಿಟ್ಟು ನಾನು ತಹಸೀಲ್ದಾರು, ನಮ್ ಲಕ್ಷ್ಮೀಕಾಂತಮ್ಮನವ್ರು ಹೇಳ್ಕೋಬೋದಾಗಿತ್ತು, ನಾನು ಇಂಥ ವೃತ್ತಿನಲ್ಲಿ ಇದ್ದವಳು, ಒಳ್ಳೆ ಅಧಿಕಾರಿಯಾಗಿದ್ದವಳು, ನಾನೇನ್ ಈ ಸೇವೆ ಎಲ್ಲ ಮಾಡ್ಬೇಕು, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ತಂದ್ಕೊಳ್ಳಿಲ್ಲ. ತನ್ನಲ್ಲಿ ಇದ್ದಂತಹ ಒಂದು ಆ ಅಧಿಕಾರ ಮತ್ತು ಆ ಪರಿಚಯ, ಅವರಲ್ಲಿ ಇದ್ದಂತ ಒಳ್ಳೆ ಸದ್ಭಾವನೆಗಳು, ಅದೆಲ್ಲ ಆ ಮುಸಲ್ಮಾನರನ್ನು ಕೂಡ ಸಂಪೂರ್ಣವಾಗಿ ತನ್ನ ಕಡೆ ಹೇಳ್ಕೊಂಡು ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಮಾಡಿದ್ದು ಅಂತಂದ್ರೆ ಅದು ನಮ್ಮ ಮನಸ್ಸಿನ ಇರ್ತಕ್ಕಂತಹ ಸ್ವಚ್ಛತೆ. ತನು ಶುಚಿ ಆಯ್ತು, ಮನ ಶುಚಿ ಆಯ್ತು.
ಇನ್ನು ನಡೆ ಶುಚಿ ಮತ್ತು ನುಡಿ ಶುಚಿ. ನುಡಿದಂತೆ ನಡೆದರೆ ಈ ಜನ್ಮ ಕಡೆ ಅಂತ ಹೇಳ್ತಾರೆ ಶಿವರಾಮ ಶಾಸ್ತ್ರಿಗಳು. ಶಂಕರಾಚಾರ್ಯರ ಆ ಅದ್ವೈತ ತತ್ವದ ವಿಚಾರವನ್ನು ಹೇಳುವಾಗ, ನುಡಿದಂತೆ ನಡೆದರೆ ಈ ಜನ್ಮ ಕಡೆ ಅಂದ್ರೆ ನಾವು ಮಾತನಾಡ್ತಕ್ಕಂಥದ್ದೇ ಒಂದು ರೀತಿ, ನಾವು ವರ್ತನೆ ಮಾಡ್ತಕ್ಕಂಥದ್ದೇ ಒಂದು ರೀತಿ ಆಗ್ಬಾರ್ದು. ನಡೆ ಮತ್ತು ನುಡಿ ಎರಡು ಒಂದಾಗ್ಬೇಕು. ನನ್ನ ನಡೆ ಹೇಗಿರ್ಬೇಕು? ಮಿಕ್ಕವರು ನನ್ನನ್ನ ನೋಡಿ ಅನುಕರಣೆ ಮಾಡುವಂತಿರ್ಬೇಕು. ನನ್ನ ನುಡಿ ಹೇಗಿರ್ಬೇಕು? ಎದುರುಗಡೆ ಇರ್ತಕ್ಕಂಥವರ ಹೃದಯವನ್ನ ತಟ್ಟುವ, ಆ ಹೃದಯದ ಬಾಗಿಲನ್ನ ತೆರೆಯುವಂತೆ ಇರ್ಬೇಕು. ಪ್ರೀತಿ ಉತ್ಪತ್ತಿ ಆಗ್ಬೇಕು. ನಾನು ಮೊನ್ನೆ ಮಾತನಾಡುವಾಗಲೂ ಕೂಡ ಇದೇ ಮಾತನಾಡ್ತಾ ಇದ್ದೆ, ಸುಜಾತಮ್ಮನವ್ರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ. ಅವರ ಮನಸ್ಸಿನಲ್ಲಿದ್ದಂತಹ ದುಗುಡ ದುಮ್ಮಾನಗಳೆಲ್ಲವೂ ಕೂಡ ಕೇವಲ ಒಂದು ದಿವಸದಲ್ಲಿ ಮಾತನಾಡಿದಂತಹ 5-10 ನಿಮಿಷಗಳ ಆ ಮೃದು ವಚನಗಳಿಂದ ಅವರ ಮನಸ್ಸು ಶುದ್ಧವಾಯಿತು. ಅವರು, ನಾನಿನ್ನು ನನ್ನ ಗಂಡನ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ, ನಾನಿನ್ನು ದುಃಖ ಮಾಡೋದಿಲ್ಲ, ನಾನಿನ್ನು ಆಧ್ಯಾತ್ಮಿಕವಾಗಿ ನಾನು ಸೇವೆ ಮಾಡಿಕೊಂಡು ನನ್ನ ಆಧ್ಯಾತ್ಮಿಕ ಜೀವನವನ್ನ ನಾನು ಮಾಡ್ತೀನಿ ಅಂತೇಳಿ ಪರಿವರ್ತನೆ ಆದ್ರು. ಹಾಗೆ ನಮ್ಮ ನುಡಿ ಮಿಕ್ಕವರನ್ನ, ಅವರ ಮನಸ್ಸನ್ನ ಬದಲಾವಣೆ ಪರಿವರ್ತನೆ ಮಾಡುವಂತಿರ್ಬೇಕು. ಮತ್ತೆ ನನ್ನ ನಡೆ ಹೇಗಿರ್ಬೇಕು? ನಾನು ಹೇಗೆ ಹೋಗ್ತಾ ಇದ್ದೀನಿ ಅದನ್ನ ನೋಡಿ ಮಿಕ್ಕವರು, ಹೌದಪ್ಪ ಇವನ್ ಮಾಡ್ತಾ ಇರೋದು ಸರಿ, ನಾವು ಇವರನ್ನ ಅನುಸರಿಸ್ಬೇಕು ಎನ್ನುವಂತಿರ್ಬೇಕು. ಅದು ಬಿಟ್ಟು ನಾನು ಆಡೋದೇ ಒಂದು, ನಾನು ನುಡಿಯೋದೇ ಅಥವಾ ಮಾಡೋದೇ ಒಂದಾದ್ರೆ ಅದು ಅಧರ್ಮವಾಗತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೃದಯವಿಲ್ಲದ ಶಬ್ದಗಳಿಗಿಂತ ಶಬ್ದಗಳಿಲ್ಲದ ಹೃದಯ ಮೇಲು. ಎಂಥ ಅದ್ಭುತವಾದ ಮಾತು ನೋಡಿ ಅದು. ಹೃದಯವಿಲ್ಲದ ಶಬ್ದಗಳಿಗಿಂತ ಅಂದ್ರೆ ಏನು? ಮನಸ್ಸಿನಲ್ಲಿ ಪ್ರೀತಿ ಭಾವನೆ ಇಲ್ಲದೇನೆ ಕೇವಲ ಹೊಗಳೋದು. ಮನೆಗೆ ಯಾರೋ ಬಂದ್ರು ಅವರ ಮುಖಸ್ತುತಿ ಮಾಡೋದು, ಏನ್ ನಿಮ್ಮ ಅಧಿಕಾರ, ಏನ್ ನಿಮ್ ಕತೆ, ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದ್ದೀರಿ, ತುಂಬಾ ಚೆನ್ನಾಗಿ ನೀವು ದಾನ ಧರ್ಮ ಎಲ್ಲಾ ಮಾಡ್ತೀರಿ, ಅವ್ರು ಏನ್ ಮಾಡಿದ್ರು ಸರಿನೆ. ಸುಮ್ನೆ ಹೊಗಳೋದು. ಅವ್ರ ಆ ಕಡೆ ಹೋದ್ರೆ, ಪಾಪ ಮುಂಡೆದು, ಇವ್ರು ಮಾಡೋದೆಲ್ಲ ಬರೀ ಕೆಟ್ಟ ಕೆಲ್ಸ ಅಂತೇಳಿ ಅವ್ರನ್ನ ತೆಗೊಳ್ಳೋದು. ಇದು ಸಲ್ಲದು. ಇಲ್ಲಿ ನಮ್ಮ ನಡೆ ಮತ್ತು ನಮ್ಮ ನುಡಿ ಎರಡು ಒಂದಾಗ್ಬೇಕು. ಬಸವಣ್ಣವ್ರು ಎಷ್ಟು ಚಂದ ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಎಂತ ಮಾತು ಹೇಳ್ತಾರೆ. ನಡೆ ಶುಚಿಯಾಗಿರ್ಬೇಕು, ನುಡಿಯೂ ಶುಚಿಯಾಗಿರ್ಬೇಕು. ಇನ್ನು 5ನೇ ಶುಚಿ ಯಾವುದು? ಭಾವಶುಚಿ. ನಮ್ಮೆಲ್ಲರ ಭಾವ ಹೇಗಿರ್ಬೇಕು? ಸದಾ ಬ್ರಹ್ಮ ಭಾವದಲ್ಲಿರ್ಬೇಕು ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಏನು ಬ್ರಹ್ಮ ಭಾವದಲ್ಲಿ? ನಾನು ಕೇವಲ ಆ ಮನುಷ್ಯನಲ್ಲ, ನಾನು ಕೇವಲ ಜೀವನಲ್ಲ, ನನ್ನ ಶಕ್ತಿ ಬಹಳ ಕಿಂಚಿತ್ತಲ್ಲ, ಅಪಾರವಾದದ್ದು. ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿರ್ತಕ್ಕಂತಹ ಪರಬ್ರಹ್ಮ ವಸ್ತುವೇ ನಾನು, ಈ ದೇಹ ಅಲ್ಲ ಎನ್ನುವಂತಹ ಭಾವದಲ್ಲಿ ಇದ್ದಾಗ ನಾವ್ ಯಾರಿಗೂ ಅನ್ಯಾಯ ಮಾಡಕ್ ಹೋಗಲ್ಲ, ಮೋಸ ಮಾಡಕ್ ಹೋಗಲ್ಲ, ಸುಳ್ಳು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನನ್ನೊಳಗಿರುವವನೇ ಇಲ್ಲೂ ಇದ್ದಾನೆ, ಇಲ್ಲೆಲ್ಲೂ ಅವನೇ ಇದ್ದಾನೆ. ಹಾಗಾಗಿ ಅವರನ್ನ ನಾನು ಬೈದ್ರೆ, ಅವರನ್ನ ನಾನು ದ್ವೇಷ ಮಾಡಿದ್ರೆ, ಅವರಿಗೆ ನಾನು ಮೋಸ ಮಾಡಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಂತೆ ಎನ್ನುವಂತಹ ಭಾವವನ್ನ ಇಟ್ಕೊಂಡು ಎಲ್ಲರೊಳಗೂ ತನ್ನನ್ನೇ ಕಾಣ್ತಾ ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಹೇಳ್ತೀವೋ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಏನ್ ಹೇಳ್ತೀವೋ, ಈ ವಿಚಾರಗಳನ್ನ ಸದಾ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ಆ ಬ್ರಹ್ಮ ಭಾವದಲ್ಲಿ ಇದ್ದಾಗ ಮೋಕ್ಷ ಬಹಳ ಸರಳ. ಅದನ್ನ ಸಾಧಿಸೋದು ಕಷ್ಟ,
ಆದ್ರೆ ಈ ಅಂಶಗಳನ್ನ ಪಂಚಶುಚಿಗಳನ್ನ ನಾವು ಯಾವತ್ತು ರೂಢಿ ಮಾಡ್ಕೊಳ್ತೀವಿ, ಆಗ ಖಂಡಿತವಾಗಿ ನಾವು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತೀವಿ. 3-4 ದಿವಸಗಳ ಹಿಂದೆ ರಾಯಚೂರಿನಲ್ಲಿ ಮಾಡಬೇಕಾದಂತ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದದ್ದು ಒಂದು ರೀತಿ, ಆಮೇಲೆ ಮತ್ತೆ ಪರಿವರ್ತನೆ ಮಾಡ್ಕೋಬೇಕಾಯ್ತು. ಆ ತತ್ಕ್ಷಣದಲ್ಲಿ ರಂಗನಾಥ್ ಜಿಯವರು ಎಷ್ಟು ಸರಳವಾಗಿ, ಹೌದು ಇದು ಏನಾದ್ರೂ ಅಲ್ಲಿ ನಾವು ಮಾಡೋಣ ಅಂತ ಹೇಳಿ ತನ್ನ ತನು ಮನ ಧನ ಮತ್ತು ಕುಟುಂಬ ಎಲ್ಲವನ್ನ ಹೊಂದಿಸ್ಕೊಂಡು ನಮ್ಮೆಲ್ಲರನ್ನು ಒಂದು ಸಂಘಟನೆ ಮಾಡಿಕೊಂಡು ಹೇಗೆ ಅವರು ಈ ಕಾರ್ಯಕ್ರಮವನ್ನು ನಡೆಸಿದ್ರು, ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅದೆಂತಹ ದೈತ್ಯ ಶಕ್ತಿ ಬಂದು ಅಲ್ಲಿ ನಿಂತ್ಕೊಂಡು ಅವರಲ್ಲಿ ಮಾಡ್ತು, ಅದೆಂತಹ ಆ ಗುರುಗಳ ಒಂದು ಕೃಪೆ ಅನುಗ್ರಹ ಆ ಕೆಲಸವನ್ನ ಮಾಡಿಸ್ತು. ಇವರನ್ನ ನಾವು ಅನುಕರಣೆ ಮಾಡುವಂತಿರ್ಬೇಕು. ಅವರ ನಡೆ, ಅವರ ನುಡಿ ಎರಡು ಒಂದಾಗಿದೆ. ನಾವು ಕೂಡ ಅವರಂತೆ ಆಗ್ಬೇಕು. ಅವರಂತೆ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೋಬೇಕು. ಸ್ವಾರ್ಥ ಚಿಂತನೆ ಇಲ್ಲದೇನೆ, ಯಾವುದೇ ಆಡಂಬರವಿಲ್ಲದೆ ಎಷ್ಟು ಸರಳವಾದಂತಹ ಜೀವನವನ್ನ ಮಾಡ್ತಾ ಇದ್ದಾರೆ. ಆ ಸರಳತೆಯಲ್ಲಿ ಎಷ್ಟು ವೈಭವವನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈ ನಿಯಮದಲ್ಲಿ ಬರ್ತಕ್ಕಂತಹ ಆ ಶೌಚ ಅಂತಕ್ಕಂಥದ್ದು ಇದೆಯಲ್ಲ, ಕೇವಲ ನೋಡಿ, ಶೌಚ ಅಂತಂದ್ರೆ ಮನೆ ಚೆನ್ನಾಗಿ ಒರ್ಸ್ಕೋ, ಸೋಮವಾರ ಶುಕ್ರವಾರ ಒರ್ಸು, ಇಲ್ಲ ದಿನಕ್ಕೊಂದ್ ಒಂದ್ಸತಿ ಒರ್ಸು, ದಿನ ಕೈಲಿ ಒರ್ಸಕ್ಕಾದ್ರೆ ಮನೆ ಕೆಲಸದೊಳ ಕೈಲಿ ಒರ್ಸ್ಬಿಡು. ಆಮೇಲೆ ನಿತ್ಯ ಒಳ್ಳೆ ಸ್ಯಾಂಡಲ್ ಸೋಪ್ ಹಾಕೊಂಡು, ಅಥವಾ ಅದ್ ಯಾವ್ದೋ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, 2,900 ರೂಪಾಯಿ ಅಂತೆ ಒಂದ್ ಸೋಪು, ಆ ಸೋಪ್ನ ಸ್ನಾನ ಮಾಡ್ಕೋ. ಇದೆಲ್ಲ ಸ್ನಾನ, ಇದೆಲ್ಲ ಶೌಚ. ಈ ಪಂಚಶುಚಿಗಳು ಏನಿದಾವೆ, ಅಕ್ಕ ಮಹಾದೇವಿಯವರು ಕೊಟ್ಟಿರ್ತಕ್ಕಂತಹ ಆ ವಚನಗಾರ್ತಿ, ಆ ಶಿವಶರಣೆ ಬಹಳ ಅದ್ಭುತವಾಗಿದೆ. ಇದನ್ನ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ಆವಾಗ ಮಾತ್ರ ನಾವು ಯೋಗ ಮಾಡ್ತಾ ಇದ್ದೀವಿ, ಯೋಗ್ಯರಾಗ್ತಾ ಇದ್ದೀವಿ ಅಂತ ಹೇಳ್ಕೊಬೇಕಾರೆ ಅದನ್ನ ನಾವು ನಿರ್ವಹಣೆ ಮಾಡ್ಲೇಬೇಕಾಗುತ್ತೆ. ಇಲ್ಲಿ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ಜೀವನ್ಮುಕ್ತಿ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಮನಸ್ಸನ್ನ ಸದಾ ಪ್ರಸನ್ನವಾಗಿ ಇಟ್ಕೋಬೇಕು. ಆಂತರಿಕವಾಗಿ ಇರ್ತಕ್ಕಂಥ ಮನಸ್ಸನ್ನ ಸ್ವಚ್ಛಗೊಳಿಸೋದ್ರಿಂದಲೇನೆ ನಮ್ಗೆ ಮೋಕ್ಷ ಸಾಧ್ಯ. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದೇ ಈ ಮನಸ್ಸು. ಆದ್ರಿಂದ ಆಂತರಿಕ ಶೌಚವನ್ನು ನಾವು ಸದಾ ಆಚರಣೆ ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ಬೇಕಾದ್ರೆ ಸದಾ ಸತ್ಸಂಗದಲ್ಲಿರ್ಬೇಕು, ಧರ್ಮಾಚರಣೆಯನ್ನ ಆಚರಿಸ್ಬೇಕು. ನಮ್ಮ ಧರ್ಮ ಏನು? ಮನೆಗೆ ಬಂದಂತಹ ಅತಿಥಿಗಳನ್ನ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಅವರನ್ನ ಕರೆದು ಕೂರ್ಸಿ ಕುಡಿಯೋಕೊಂದಷ್ಟು ನೀರು ಕೊಟ್ಟು, ಹಿಂದಿನ ಕಾಲದಲ್ಲಿ ಯಾರೇ ಬಂದ್ರು ಮನೆಗೆ ಅವ್ರಿಗೆ ಒಂದು ತಂಬಿಗೆ ನೀರು ಮತ್ತೆ ಒಂದು ಚೂರು ಬೆಲ್ಲ ಕೊಡ್ತಾ ಇದ್ರು. ಆ ಬೆಲ್ಲ ಮತ್ತು ನೀರನ್ನ ಕೊಡ್ತಾ ಇದ್ದ ಉದ್ದೇಶ ಎಷ್ಟು ಅದ್ಭುತವಾಗಿದೆ. ಆ ಬೆಲ್ಲವನ್ನ ತಿಂದವರು ನೀರು ಕುಡಿದಾಗ ಅವರಲ್ಲಿ ಆ ದಣಿದು ಬಂದಂತಹ ಆಯಾಸ ನಿವಾರಣೆ ಆಗ್ತಾ ಇತ್ತು. ಬೆಲ್ಲ ಅಷ್ಟು ಶಕ್ತಿಯನ್ನ ಕೊಡುತ್ತೆ, ನೀರು ದಣಿವನ್ನ ಆರಿಸುತ್ತೆ, ತಣಿಸುತ್ತೆ. ಇದನ್ನ ಕೊಟ್ಟು ಅವರನ್ನ ಆಮೇಲೆ ಕೂತ್ಕೊಂಡು ಏನ್ ಸಮಾಚಾರ, ಹೇಗಿದ್ದೀರಿ ಅಂತ ಮಾತನಾಡ್ತಾ ಇದ್ರು. ಈಗ ಹಂಗಿಲ್ಲ. ಟಿವಿ ಧಾರಾವಾಹಿಗಳು ಬಂದ್ಬಿಟ್ಟಿದ್ದಾವೆ, ಬರ್ತಾ ಇರ್ತದೆ, ಬಂದವ್ರನ್ನ ಕೈ ಸನ್ನೆ ಮಾಡಿ ಕೂತ್ಕೊಳ್ಳಿ ಅನ್ನೋದು, ಟಿವಿ ನೋಡ್ತಾ ಇರೋದು. ಆ ಸೀರಿಯಲ್ ಎಲ್ಲ ಮುಗಿದ ಮೇಲೆ ಚೆನ್ನಾಗಿದ್ದೀರಾ, ಪಾಪ ಅವರು ಬಂದು ಇವ್ರು ಏನು ಯಾವಾಗ ಸರಿಯಾಗಿ ಟ್ರೀಟ್ ಮಾಡ್ಲಿಲ್ಲ, ಇನ್ನೇನು ಎದ್ದೇಳ್ತೀನಿ ಹೊರಡ್ತೀನಿ ಅಂತಂದಾಗ, ಅಯ್ಯೋ ಇದ್ಯಾಕೆ ಹೊರಟ್ಬಿಟ್ರಿ, ಕಾಫಿ ಕುಡ್ಕೊಂಡು ಹೋಗ್ಬೋದಾಗಿತ್ತು, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು,
ಆಮೇಲೆ ಏನ್ ಸಮಾಚಾರ ಬಂದಿದ್ದು ಆಮೇಲೆ. ನೋಡಿ, ಇದು ಸರಿಯಾದ ಕ್ರಮ ಅಲ್ಲ. ನಾವು ಎಷ್ಟು ಸಾಧ್ಯವೋ ಈ ಶೌಚ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮನ್ನ ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ, ನಮ್ಮನ್ನ ನಾವು ತಿದ್ಕೋಬೇಕಾಗತ್ತೆ. ನಾನ್ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು, ಈ ಧರ್ಮಾಚರಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸವನ್ನ, ಜ್ಞಾನವನ್ನ ಅರಿತುಕೊಳ್ತಕ್ಕಂಥದ್ದು. ಜ್ಞಾನವನ್ನ ನಾವ್ ಯಾವಾಗ ಗಳಿಸ್ಕೊಳ್ತೀವಿ ಆಗ ನಮ್ಮ ನಡವಳಿಕೆಗಳೆಲ್ಲ ಚೇಂಜ್ ಆಗತ್ತೆ, ಪರಿವರ್ತನೆ ಆಗತ್ತೆ. ಮತ್ತೆ ಮಾತನಾಡುವ ಸಂದರ್ಭದಲ್ಲಿ, ಭಾಷಣವನ್ನ ಮಾಡುವ ಸಂದರ್ಭದಲ್ಲಿ ಸತ್ಯವನ್ನೇ ಭಾಷಣ ಮಾಡಬೇಕು. ನಾನ್ ಮಾಡೋದೇ ಒಂದು, ನಾನು ಭಾಷಣ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದೇ ಒಂದು ಆಗ್ಬಾರ್ದು. ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ತಾಯಿ ತನ್ನ ಮಗನನ್ನ ಕರ್ಕೊಂಡು ಹೋಗ್ತಾಳಂತೆ. ಏನಮ್ಮ ಸಮಾಚಾರ ಅಂದಾಗ, ಸ್ವಾಮಿ ಸಿಕ್ಕಾಬಟ್ಟೆ ಬೆಲ್ಲ ತಿಂತಾನೆ ಅವನು, ಮನೇಲಿ ಬೆಲ್ಲ ಎಲ್ಲ ಎತ್ಕೊಂಡು ತಿಂದು ಬಿಡ್ತಾನೆ, ಸ್ವಲ್ಪ ದಯಮಾಡಿ ಒಂಚೂರು ಬುದ್ಧಿ ಹೇಳಿ ಅಂದ್ಲಂತೆ. ರಾಮಕೃಷ್ಣ ಪರಮಹಂಸರು ಒಂದು 10 ದಿವಸ ಬಿಟ್ಕೊಂಡ್ ಬಾ ತಾಯಿ ಅಂತ ಹೇಳ್ತಾರೆ. ಆಯಮ್ಮ ಆಯ್ತು ಸ್ವಾಮಿ ಅಂತ ಹೋಗ್ತಾ ಹೋಗ್ತಾ ಒಂದ್ ಮಾತು ಹೇಳಕ್ 10 ದಿವಸ ಹಾಕ್ಬೇಕಾಗಿತ್ತು ಇವ್ರಿಗೆ. ಇರ್ಲಿ ಅದೇನು ನೋಡೋಣ ಮಹಾತ್ಮರಲ್ವ ಅಂತ ಹೇಳಿ 10 ದಿವಸ ಕಳ್ಕೊಂಡ್ ಬಂದ್ರಂತೆ. ಆಗ ಮಗುವನ್ನ ರಾಮಕೃಷ್ಣರು ಹತ್ರ ಕರ್ಕೊಂಡು, ಮಗು ಬೆಲ್ಲ ತಿನ್ಬೇಡಪ್ಪ, ಅತಿಯಾಗಿ ಬೆಲ್ಲ ತಿನ್ನೋದು ಒಳ್ಳೇದಲ್ಲ, ಇನ್ಮೇಲೆ ತಿನ್ಬೇಡ ಆಯ್ತಾ ಅಂದ್ರಂತೆ. ಆಯ್ತು ಗುರುಗಳೇ. ಆ ಹುಡುಗ ಹೋದ. ಈ ಅಮ್ಮನಿಗೆ ಅನುಮಾನ ಬಂತು, ಅಲ್ಲ ಸ್ವಾಮಿ ನಾನ್ 10 ದಿವಸದ ಹಿಂದೆ ಈ ಪ್ರಶ್ನೆ ಕೇಳ್ದೆ, ಆಗ್ಲೇ ಈ ಹುಡುಗನಿಗೆ ಈ ಬುದ್ಧಿ ಹೇಳ್ಬೋದಾಗಿತ್ತಲ್ಲ, ಇದು ಹೇಳಕ್ ಇಷ್ಟು ದಿವಸ ಟೈಮ್ ಯಾಕೆ ತಕೊಂಡ್ರಿ ಅಂತಂದ್ಲಂತೆ. ಅಮ್ಮ ನನಗೂ ಬೆಲ್ಲ ತಿನ್ನೋ ಅಭ್ಯಾಸ ಇತ್ತು, ನಾನು ಬೆಲ್ಲ ತಿಂತಾ ಇದ್ದೆ, ಹಾಗಾಗಿ ಇವನಿಗೆ ಹೇಳಿದ ಮೇಲೆ 10 ದಿವಸದಿಂದ ನಾನು ಬೆಲ್ಲ ತಿನ್ನೋದನ್ನ ನಿಲ್ಲಿಸ್ಬಿಟ್ಟು ಈಗ ಹೇಳ್ತಾ ಇದ್ದೀನಿ. ಅಂದ್ರೆ ಒಬ್ಬರಿಗೆ ಒಂದು ಮಾತನ್ನ ಆಡ್ಬೇಕಾದ್ರೆ ಮೊದಲು ನಾನು ಪರಿವರ್ತನೆ ಆಗ್ಬೇಕು, ನನ್ನಲ್ಲಿ ಆ ಒಂದು ಸರಿಯಾದ ರೀತಿಯನ್ನ ನಾನು ಅಳವಡಿಸ್ಕೊಂಡು ಆಮೇಲೆ ಮಿಕ್ಕವರಿಗೆ ಭಾಷಣ ಮಾಡುವಾಗ ನಾವು ಆ ಮಾತನ್ನ ಹೇಳ್ಬೇಕಾಗುತ್ತೆ. ಆದ್ರಿಂದ ಭಾಷಣವನ್ನು ಮಾಡುವಾಗ ಏನೋ ಬಾಯಿಗೆ ಬಂದದ್ದೆಲ್ಲ ಭಾಷಣ ಮಾಡುವಂತದ್ದಲ್ಲ, ಅದು ರಾಜಕೀಯದವರು ಆಡ್ತಕ್ಕಂಥ ಭಾಷಣ. ನಮ್ಮ ಭಾಷಣ ಹೇಗಿರ್ಬೇಕು? ಸತ್ಯಾನ್ವೇಷಣೆಯ ಭಾಷಣವಾಗಿರ್ಬೇಕು. ನಾನು ಇದೇ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನೀವು ಇದೇ ಮಾರ್ಗದಲ್ಲಿ ಬನ್ನಿ ಅನ್ನುವ ರೀತಿನಲ್ಲಿ ಇರ್ಬೇಕು. ಇದು ಸತ್ಯವಾದ ಭಾಷಣ ಮತ್ತೆ ಉತ್ತಮವಾದ ಗುಣಗಳನ್ನ ಅಳವಡಿಕೆ ಮಾಡಿ ಇವೆಲ್ಲವನ್ನ ನಾವು ಅನುಸರಿಸಿದ್ರೆ ರಾಗ, ದ್ವೇಷ, ಅಸತ್ಯ ಇವುಗಳನ್ನೆಲ್ಲವನ್ನ ತ್ಯಜಿಸಿ, ರಾಗ ಅಂದ್ರೆ ಏನು? ಹಾಡೋ ರಾಗ ಅಲ್ಲ, ಮೋಹ, ಆಸೆ, ಇದೆಲ್ಲವನ್ನ ನಾವು ತ್ಯಜಿಸಿದಾಗ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಡ್ಬೇಕು. ಯಾರಾದ್ರೂ ನಮಸ್ಕಾರ ಮಾಡೋದಕ್ಕೆ ಬಂದಾಗ ಕೆಲವರು ಅಯ್ಯಯ್ಯೋ ಮುಟ್ಬೇಡಿ ಅಂತಾರೆ. ಅದಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಮಸ್ಕಾರ ಮಾಡೋದು ಈ ಶರೀರಕ್ಕಲ್ಲ, ಈ ಶರೀರ ರೂಪದಲ್ಲಿ ಬಂದಿರ್ತಕ್ಕಂಥ ಪರಮಾತ್ಮನಿಗೆ. ನಾವೇನ್ ಮಾಡ್ಬೇಕು? ಶಿವಾರ್ಪಣ ಮತ್ತು ಕೃಷ್ಣಾರ್ಪಣ ಮತ್ತು ಅಂದ್ಬಿಟ್ರೆ ಮುಗಿದೋಯ್ತು. ಅದರ ಹೊರೆ ನನಗಿಲ್ಲ, ಆ ಪರಮಾತ್ಮನಿಗೆ ಸಲ್ಲುತ್ತೆ. ಹೀಗೆ ನಾವು ಅದನ್ನ ಮುಂದೆ ಈಶ್ವರ ಪ್ರಣಿಧಾನದಲ್ಲಿ ನಾವು ಹೇಳ್ತೀವಿ. ಹೀಗೆ ಇದೆಲ್ಲವನ್ನ ನಾವು ಅನುಸರಿಸಿದಾಗ ಶೌಚ ಅಂತಕ್ಕಂತಹ ಶಬ್ದದ ಹಿಂದೆ ಇರ್ತಕ್ಕಂತಹ ಭಾವನೆಗಳು ಅದೆಷ್ಟು ವಿಶಾಲವಾಗಿದೆ, ಅದೆಷ್ಟು ಆಳವಾಗಿದೆ. ಆಂತರಿಕ ಶೌಚ ಮತ್ತು ಬಾಹ್ಯ ಶೌಚವನ್ನ ನಾವು ಹೇಗೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಎರಡನೆಯದು ಸಂತೋಷ. ಸಂತೋಷ ಅಂದ್ರೆ ಏನು ನಮ್ಗೆಲ್ಲ ಗೊತ್ತಿದೆ. ಲಕ್ಷ್ಮೀಕಾಂತಮ್ನವ್ರು ಆಗ್ಲೇ ಹೇಳ್ತಾ ಇದ್ರು, ಅವರು ನಾವು ಹೇಳ್ದಂತೆ ಒಳ್ಳೆ ರೊಟ್ಟಿ ಮಾಡಿಕೊಟ್ರು. ನಾನು ಅಶ್ವಿನಿ ಅಮ್ಮನ್ಗೆ ಹೇಳಿದ್ದೆ,
ಒಂದಿಷ್ಟು ರಾಗಿ ಹಿಟ್ಟು ತಗೊಂಬಮ್ಮ, ನನಗೆ 1 ಟೈಮ್ ಆದ್ರೂ ಮುದ್ದೆ ಬೇಕು ಅಂತ. ಆ ರಾಗಿ ಹಿಟ್ಟು ತಂದು ಅಲ್ಲಿ ಮುದ್ದೆ ಮಾಡ್ಕೊಟ್ರು, ಊಟ ಮಾಡಿದ್ವಿ, ರೊಟ್ಟಿ ತಿಂದ್ವಿ. ಆ ಸಂತೋಷ ನೋಡಿ, ಇವತ್ತು ಹೇಳ್ಕೊಂಡ್ರು ಅವರು, ನನಗೆ ಬಹಳ ಚೆನ್ನಾಗಿತ್ತು ಆ ರೊಟ್ಟಿ ಅಂತ. ಸೊ ಹೀಗೆ ಈ ಸಂತೋಷ ಅಂತಕ್ಕಂಥದ್ದು ಕೇವಲ ಆಹಾರದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದಲ್ಲ. ಅದು ತಿಂದಾಗಷ್ಟೇ, ಮತ್ತೆ ನೆನಪಿರುತ್ತೆ, ಮತ್ತೆ ಹೊಟ್ಟೆ ಹಸಿವಾದಾಗ ಮತ್ತೆ ತಿನ್ಬೇಕು ಅನ್ಸುತ್ತೆ. ಆದ್ರೆ ಸಂತೋಷ ಅಂತಕ್ಕಂಥದ್ದು ಧರ್ಮದ ಆಚರಣೆಯಿಂದ. ನಾನು ಮಾನವ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದೀನಿ. ಹುಲಿಯ ಧರ್ಮವನ್ನ ಆಚರಣೆ ಮಾಡುತ್ತೆ, ಪ್ರಾಣಿಯನ್ನ ಬೇಟೆಯಾಡುತ್ತೆ, ತನಗಾಗುವಷ್ಟನ್ನ ತಿಂದು ಬಿಡುತ್ತೆ, ತಿಂದ್ಬಿಟ್ಟು ಉಳಿದದ್ದನ್ನಲ್ಲಿ ಬಿಸಾಕ್ಬಿಟ್ಟು ಹೋಗುತ್ತೆ. ಮತ್ತೆ ತಿರುಗಿ ನಾಳೆಗ್ ಬೇಕಾಗತ್ತೆ ಅಂತ ಎತ್ತಿಟ್ಕೊಳ್ಳೋದಿಲ್ಲ. ಇನ್ನು ಮಿಕ್ಕ ಪ್ರಾಣಿಗಳು, ನರಿ, ತೋಳ, ಅವು ಇವು ಬಂದು ಉಳಿದದ್ದನ್ನ ಕಿತ್ಕೊಂಡು ತಿಂದ್ಕೊಂಡು ಹೋಗ್ತವೆ. ಮಾನವ ಧರ್ಮ ಏನು? ತಾನೂ ಬದುಕಬೇಕು, ತನ್ನಂತೆ ಇತರರನ್ನು ಕೂಡ ನೋಡ್ಬೇಕು. ಅದು ಧರ್ಮದ ಆಚರಣೆ. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಮಹಾಕವಿಗಳು. ಆದ್ರಿಂದ ಇಲ್ಲಿ ತನ್ನಂತೆ ಇತರರು ಆದ್ರಿಂದ ಸ್ವಧರ್ಮದಿಂದ ಮಾನವ ಧರ್ಮವನ್ನು ನಾನು ಆಚರಣೆ ಮಾಡಬೇಕು, ಆ ಮಾರ್ಗದಲ್ಲಿ ನಾನು ಹೋಗ್ಬೇಕು ಅಂತಕ್ಕಂಥದ್ದೇ ಧರ್ಮದ ಆಚರಣೆ. ಮತ್ತೆ ಒಳ್ಳೆಯ ಪ್ರಸನ್ನತೆಯನ್ನ ಸಂಪಾದನೆ ಮಾಡೋದು. ಯಾರಿಗೋ ಒಬ್ಬರು ಬೈದ್ ಬಿಡ್ತೀವಿ, ಯಾರಿಗೋ ಒಬ್ಬರಿಗೆ ನಿಷ್ಠೂರವಾಗಿ ಮಾತನಾಡ್ಬಿಡ್ತೀವಿ, ಅವ್ರ ಮನಸ್ಸು ನೋಯುತ್ತೆ, ಇವ್ರ ಮನಸ್ಸು ಕ್ಷುದ್ರವಾಗಿರುತ್ತೆ, ಇವರೇನು ಬಹಳ ಸಂತೋಷವಾಗಿರೋದಿಲ್ಲ. ಯಾಕೆಂದ್ರೆ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ, ನೀನು ಅವ್ರಿಗೆ ಮನಸ್ಸು ನೋಯಿಸ್ದೆ, ಅವ್ರಿಗೆ ತುಂಬಾ ದುಃಖವನ್ನ ಕೊಡುವ ರೀತಿ ನೀನ್ ಮಾಡ್ಬಿಟ್ಟೆ ಅಂತ ಹೇಳಿ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಆದ್ರಿಂದ ಇಲ್ಲಿ ಸಂತೋಷ ಅಂತಕ್ಕಂಥದ್ದು ಧರ್ಮದ ಆಚರಣೆಯಿಂದ ಒಳ್ಳೆಯ ಪ್ರಸನ್ನತೆಯನ್ನ ಸಂಪಾದನೆ ಮಾಡೋದ್ರಲ್ಲಿ ನಮ್ಮ ಸಂತೋಷ ಅಡಗಿರುತ್ತೆ. ಕೇವಲ ಏನೋ ಒಂದು ಮೈಸೂರು ಪಾಕ್ ತುಂಬಾ ಇಷ್ಟ, ಅದನ್ನ ತಿಂತೀವಿ, ಅದ್ರ ಮಾರನೆಗೆ ದುಃಖ ಅನುಭವಿಸ್ತೀವಿ, ಸಕ್ಕರೆ ಕಾಯಿಲೆ ಬಂತು ಅಥವಾ ಇನ್ನೇನೋ ಒಂದು ವ್ಯತ್ಯಾಸ ಆಯ್ತು. ಅದು ಸಂತೋಷವಲ್ಲ, ಅದು ಕ್ಷಣಿಕವಾದ ಸಂತೋಷ. ಶಾಶ್ವತವಾದಂತ ಸಂತೋಷ ಯಾವುದು? ತನ್ನಂತೆ ಎಲ್ಲರೂ ಕೂಡ ಸರ್ವಂ ಬ್ರಹ್ಮಮಯಂ ಜಗತ್, ಈ ಜಗತ್ತೆಲ್ಲವೂ ಬ್ರಹ್ಮದಿಂದ ಕೂಡಿರ್ತಕ್ಕಂಥದ್ದು, ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ ಎನ್ನುವ ಧರ್ಮದ ವಿಚಾರವನ್ನು ತಿಳ್ಕೊಂಡು, ಯಾರಿಗೂ ಅನ್ಯಾಯ ಮಾಡದೆ, ಮೋಸ ಮಾಡದೆ, ಸುಳ್ಳು ಹೇಳದೆ, ನನ್ನಂತೆ ಇವರು ಕೂಡ ಮತ್ತೆ ಪರರ ವಸ್ತುವನ್ನ ಕದಿಯದೆ ಹೋಗ್ತಕ್ಕಂಥದ್ದಿದೆಯಲ್ಲ, ಇದು ನಿಜವಾದ ಧರ್ಮದ ಆಚರಣೆ. ಯಾವ ಮನಸ್ಸು ತೃಪ್ತಿಯನ್ನ ಹೊಂದುವುದಿಲ್ವೋ ಅವರು ಸಂತೋಷವಾಗಿರೋಕ್ ಸಾಧ್ಯವಿಲ್ಲ. ಕೆಲವರಿಗೆ ಏನ್ ಕೊಡ್ಲಿ ಅವರು ತೃಪ್ತಿ ಅನ್ನೋದೇ ಇರೋದಿಲ್ಲ, ಎಷ್ಟಾದ್ರೂ ಕೊಡ್ಲಿ ತೃಪ್ತಿ ಇರೋದಿಲ್ಲ. 1 ಲಕ್ಷ ಆದಾಯ ಬಂದ್ರೆ ಇನ್ನೊಂದ್ 2 ಲಕ್ಷ ಬೇಕಾಗಿತ್ತು, ಇನ್ನೊಂದ್ 2 ಕೋಟಿ ಬೇಕಾಗಿತ್ತು. ಹೀಗೆ ಸಿಕ್ಕಿದ ವಸ್ತುವನ್ನ, ನಮಗೆ ಲಭ್ಯವಾಗಿರ್ತಕ್ಕಂತಹ ಆನಂದವನ್ನ ಅನುಭವಿಸದೇನೆ ಇನ್ನಷ್ಟು ಬೇಕು 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 ಅಂತ ಬೇಕುಪ್ಪುಗಳಾಗ್ತಾ ಇದ್ದೀವಲ್ಲ, ಆ ಬೇಕುಪ್ಪುಗಳಾಗೋದನ್ನ ನಾವು ತಪ್ಪಿಸ್ತೀವಿ. ಆ ಬೇಕುಪ್ಪುಗಳಾಗುವುದನ್ನ ತಪ್ಪಿಸಿದ್ರಾಗ ತೃಪ್ತಿ ತನ್ನಷ್ಟಕ್ಕೆ ತಾನೇ ಹೊಂದು. ನೋಡಿ, ಸನ್ಯಾಸಿಗಳು, ಸಂತರು ಇದ್ದಾರೆ, ಅಡವಿಗಳಲ್ಲಿ, ಗುಹೆಗಳಲ್ಲಿ, ಪೊಟರೆಗಳಲ್ಲಿ ವಾಸ ಮಾಡ್ಕೊಂಡು ಅವ್ರು ಯಾವುದೇ ಬಂಗಲೆ ಕಟ್ಕೊಳ್ಳೋದಿಲ್ಲ, ಯಾವುದೇ ಸ್ನಾನದ ಮನೆ ಇಲ್ಲ, ಹರಿಯುವ ನೀರಿನಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ಹರಿಯುವ ನೀರಲ್ಲಿ ನೀರ್ ಕುಡಿತಾರೆ, ಗೆಡ್ಡೆ ಗೆಣಸನ್ನ ತಿಂತಾರೆ. ಅವರು ಸದಾ ಸಂತೋಷವಾಗಿರ್ತಾರೆ, ತೃಪ್ತಿಯಿಂದ ಇರ್ತಾರೆ.
ಅದನ್ನೇ ಆತ್ಮತೃಪ್ತಿ ಅಂತೇಳಿ. ನನಗೆ ಬೇಕಾದ್ದು ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದೇ ಹೊರತು ಕೇವಲ ಈ ತಿನ್ನೋದು ಉಣ್ಣೋದು ಇದರಿಂದ ಯಾವುದು ಅಲ್ಲ. ಆ ತಿಂದ ರುಚಿ ಅಲ್ಲಿಗೆ ಹೊರಟೋಯ್ತು. ಆದ್ರೆ ನನ್ನ ಸಾಧನೆ ಏನು ಅಂತ ಹೇಳಿ ತೃಪ್ತಿಯನ್ನು ಹೊಂದಬೇಕು. ಮತ್ತೆ ಯಾವಾಗ ತೃಪ್ತಿಯನ್ನು ನಾವು ಹೊಂದೋದಿಲ್ವೋ ಮನಸ್ಸು ಏಕಾಗ್ರವಾಗೋದಿಲ್ಲ. ಸದಾ ಯಾವುದು ಅತೃಪ್ತಿಯಾಗಿತ್ತೋ ಅದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಆದ್ರಿಂದ ಮನಸ್ಸು ಏಕಾಗ್ರವಾಗಿರ್ಬೇಕು. ಅತ್ಯಂತ ಆನಂದವನ್ನ ಅನುಭವಿಸ್ಬೇಕು. ಯಾವಾಗ ಆನಂದವನ್ನ ಅನುಭವಿಸೋದು? ಸಂತೋಷಕ್ಕೂ ಆನಂದಕ್ಕೂ ಏನು ವ್ಯತ್ಯಾಸ? ಎಲ್ಲ ಅನ್ಕೊಂಡ್ಬಿಟ್ಟಿದೀವಿ ಸಂತೋಷ ಅಂತಂದ್ರೆ ಆನಂದ. ಇಲ್ಲ, ಸಂತೋಷ ಅಂತಕ್ಕಂಥದ್ದು ಕ್ಷಣಿಕ. ಮೈಸೂರ್ ಪಾಕ್ ತಿಂದಾಗ ಬಂದದ್ದು ಸಂತೋಷ. ಆ ಮೈಸೂರ್ ಪಾಕ್ ತಿಂದ ಮೇಲೆ ಕೆಲವು ದಿನಗಳ ನಂತರ ಬಂದಂತಹ ಸಕ್ಕರೆ ಕಾಯಿಲೆಯಿಂದ ಅಸಂತೋಷ, ದುಃಖ ಹುಟ್ಟುತ್ತೆ. ಹಾಗಾದ್ರೆ ಆನಂದ ಸದಾ ಇರುವಂತದ್ದು, ಅದು ನಶಿಸೋಗೋದಿಲ್ಲ. ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಯಾವಾಗ ಪರಮಾನಂದ ಪ್ರಾಪ್ತಿ ಆಗೋದು? ಈ ದೇಹ ನಾನಲ್ಲ. ಮತ್ತೆ ತಿರುಗಿ ಅಲ್ಲಿಗೆ ಬರ್ತೀವಿ ನಾವು. ಈ ದೇಹ ನಾನಲ್ಲ, ನಾನು ಪರಬ್ರಹ್ಮ ವಸ್ತುವಾಗಿದ್ದೀನಿ. ಆದ್ರಿಂದ ನನಗೆ ಈ ದೇಹಕ್ಕೆ ಪೋಷಣೆ ಮಾಡೋದಕ್ಕೆ ಬೇಕಾಗಿತ್ತು ಇದು, ಅದನ್ನ ತಗೊಂಡಿದ್ದೀನಿ ಅಷ್ಟೇ. ಇದು ಶಾಶ್ವತವಾದ ಸಂತೋಷವಲ್ಲ ಅಂತ ಆ ಪರಮಾನಂದವನ್ನ ಅನುಭವಿಸ್ತೀವಲ್ಲ, ಅದು ಅನುಭವಿಸ್ಬೇಕಾದ್ರೆ ಮನಸ್ಸಲ್ಲಿ ಸದಾ ತೃಪ್ತಿ ಇರ್ಬೇಕು. ಏನ್ ಸಿಕ್ಕುತ್ತೋ ಅದರಲ್ಲೇ ತೃಪ್ತಿ. ಇವತ್ತು ಮೊನ್ನೆ ಮೃಷ್ಟಾನ್ನ ಸಿಕ್ಕಿರ್ಬೋದು, ನಾಳೆ ಒಂದು ಒಣ ರೊಟ್ಟಿ ಸಿಕ್ಬೋದು, ಅದ್ರ ಮಾರನೆಗೆ ಅದು ಸಿಕ್ಕದೇ ಇರ್ಬೋದು. ಸಿಕ್ತಿದ್ರು ಕೂಡ ಆ ಭಗವಂತ ನೀನ್ ಕೊಟ್ಟಿಲ್ಲ ಇವತ್ತು, ಪರವಾಗಿಲ್ಲಪ್ಪ ಅಂತೇಳಿ ಅವನ ಮೇಲೆ ಭಾರ ಹಾಕ್ಬಿಟ್ಟು ಸಂತೋಷವಾಗಿ ತೃಪ್ತಿಯನ್ನ ಹೊಂದಬೇಕು. ಈ ತೃಪ್ತಿಯನ್ನು ಹೊಂದಿದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ. ಜಾತಿ, ಮತ ಮತ್ತು ಐಶ್ವರ್ಯ, ಈ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಭಿನ್ನತೆ, ಇವೆಲ್ಲವನ್ನ ಅತೃಪ್ತಿ ಸೃಷ್ಟಿ ಮಾಡಿಬಿಡುತ್ತೆ. ಆದ್ರಿಂದ ಇವೆಲ್ಲವನ್ನ ಹೋಗಲಾಡಿಸಿ ದ್ವೇಷ, ಅಸೂಯೆ ಇದೆಲ್ಲವನ್ನ ಹೋಗಲಾಡಿಸಿ ತ್ಯಜಿಸಬೇಕು. ಯಾವಾಗ ನಮ್ಮ ಮನಸ್ಸು ಬೇರೆಯವರ ಬಗ್ಗೆ ಅಸಮಾಧಾನವನ್ನೋ ಅಥವಾ ದ್ವೇಷವನ್ನೋ ಕಾರ್ತಕ್ಕಂತ ಒಂದು ಕೆಲಸವನ್ನ ಮಾಡುತ್ತೆ, ಆಗ ನಮ್ಮಲ್ಲಿ ಅತೃಪ್ತಿ ಉಂಟಾಗತ್ತೆ, ದ್ವೇಷ ಉಂಟಾಗತ್ತೆ, ಏಕಾಗ್ರತೆ ಕೊರತೆ ಆಗತ್ತೆ. ಅದರಿಂದ ನಾವು ಧ್ಯಾನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಧ್ಯಾನ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟೆಲ್ಲ ಕಷ್ಟಪಡ್ಬೇಕು. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಅಲ್ಲ ರಮಣ ಮಹರ್ಷಿಗಳು ಹೇಳ್ತಾರೆ ಈ ಮಾತನ್ನ, ಇವತ್ತು ನೀನು ಅರ್ಧ ಗಂಟೆ ನೀನು ಧ್ಯಾನ ಮಾಡ್ತೀನಿ ಅಂತಂದ್ರೆ ನೀನು ನಿನ್ನೆಯಿಂದ 23.5 ಗಂಟೆಗಳ ಕಾಲವನ್ನ ಏನ್ ಕಳೆದಿದೀಯಾ, ನೀನ್ ಏನ್ ಮಾತನಾಡಿದ್ದೀಯಾ, ನಿನ್ನ ವರ್ತನೆ ಹೇಗಿತ್ತು, ಅದರ ಮೇಲೆ ನಿನ್ನ ಮನಸ್ಸು ಇಲ್ಲಿ ಧ್ಯಾನದಲ್ಲಿ ಏಕಾಗ್ರವಾಗುತ್ತೆ. ಆದ್ರಿಂದ ನೀನು 23.5 ಗಂಟೆಗಳ ಕಾಲ ಒಳ್ಳೆಯದನ್ನೇ ಆಡ್ಬೇಕು, ಒಳ್ಳೆಯದನ್ನೇ ನುಡಿಬೇಕು, ಒಳ್ಳೆಯ ಕೆಲಸವನ್ನೇ ಮಾಡ್ಬೇಕು, ಬೇರೆಯವರಿಗೆ ಉಪಕಾರವಾಗುವಂತೆ ನೀನು ಬದುಕಿದ್ರೆ ಇನ್ನು ಅರ್ಧ ಗಂಟೆಗಳ ಕಾಲ ನೀನು ಧ್ಯಾನವನ್ನ ನಿರಂತರವಾಗಿ ಯಾವ ಮನಸ್ಸಿನ ಕ್ಲೇಶವೂ ಇಲ್ಲದೆ ನೀನು ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಜೊತೆನಲ್ಲಿ ವೈಮನಸ್ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು, ಕಿತ್ತಾಡ್ಕೊಂಡು ನಾನ್ ಧ್ಯಾನ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡ್ರೆ ಮನಸ್ಸು ಹಿಂದೆ ನಡೆದ ಘಟನೆಗಳ ಕಡೆಗೆ ಹೋಗುತ್ತೆ ಹೊರತು ವಾಸ್ತವವಾಗಿ ನಡೀತಾ ಇರ್ತಕ್ಕಂತಹ ಉಸಿರಾಟದಲ್ಲಾಗ್ಲಿ ಧ್ಯಾನದಲ್ಲಾಗ್ಲಿ ನಿಲ್ಲೋದಿಲ್ಲ. ಆದ್ರಿಂದ ನಮ್ಮ ಮನಸ್ಸು ಸದಾ ಸಂತೋಷವಾಗಿರ್ಬೇಕು. ಆ ಸಂತೋಷವನ್ನು ನಾನು ಸಾಧಿಸ್ಬೇಕಾದ್ರೆ ಎಲ್ಲರಲ್ಲಿಯೂ ಕೂಡ ತನ್ನನ್ನೇ ಕಾಣ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಮತ್ತೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳೆಲ್ಲವನ್ನ ನಾವು
ಸಂಪೂರ್ಣವಾಗಿ ತ್ಯಜಿಸಿರ್ಬೇಕು. ಹಾಗಿದ್ರೆ ಮಾತ್ರ ನಾವು ಧ್ಯಾನವನ್ನ ನಿರಂತರವಾಗಿ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ನೋಡಿ ಎಷ್ಟು ಸರಳವಾಗಿದೆ. ನಾವು ಪತಂಜಲಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂತಹ ಅಷ್ಟಾಂಗ ಯೋಗದಲ್ಲಿ ಒಂದೊಂದೇ ಅಂಶವನ್ನ ತಕೊಂಡ್ರೆ ಗಂಟೆಗಟ್ಲೆ ದಿನಗಟ್ಲೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಿದೆ. ನಮ್ಮನ್ನ ನಾವು ತಿದ್ದುಕೊಳ್ಳುವಂತದ್ದಿದೆ. ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಈ ಗ್ರಂಥ ಹೇಳ್ತಾ ಇದೆಯಲ್ಲ, ಈ ವಿಚಾರವನ್ನ ಹೇಳ್ತಾ ಇದಾರಲ್ಲ ಪತಂಜಲಿ ಮಹರ್ಷಿಗಳು, ನಾನು ಇದನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ನಾವು ಅವಲೋಕನ ಮಾಡ್ಕೋಬೇಕಾಗುತ್ತೆ. ಆದ್ಮೇಲೆ ಆದ್ರಿಂದ ನಾವು ಏನೋ ಕೇವಲ ಒಂದಷ್ಟು ಧ್ಯಾನ ಮಾಡ್ತಾ ಇದ್ದೀವಿ, ನಾವು ಸ್ವರ್ಗ ಸೇರ್ಬಿಡ್ತೀವಿ ಅಥವಾ ಮೋಕ್ಷ ಸಾಧನೆ ಮಾಡ್ಬಿಡ್ತೀವಿ ಅನ್ಕೊಂಡ್ರೆ ಅದಷ್ಟಿಂದ ಸಾಧ್ಯವಿಲ್ಲ. ಈ ಎಲ್ಲವನ್ನ ಮಾಡಿದಾಗ ನಮ್ಮ ಧ್ಯಾನ ಪರಿಪಕ್ವವಾಗುತ್ತೆ. ಇಲ್ಲ ಅಂದ್ರೆ ಅದು ಕಸಗಾಯ ಆಗಿರುತ್ತೆ. ಕಸಗಾಯಿ ಅಂದ್ರೆ ಇನ್ನೂ ಹಣ್ಣಾಗದೆ ಇರ್ತಕ್ಕಂಥದ್ದು. ಆ ಕಾಯಿ ಇದ್ದಾಗ ಅದು ಹುಳಿ ಇರುತ್ತೆ, ಅದ್ರ ಬಣ್ಣನೂ ಚೆನ್ನಾಗಿರೋದಿಲ್ಲ, ಹಸಿರಿಗಿರುತ್ತೆ. ಮತ್ತೆ ಅದರ ಕಡಿಯಕ್ ಹೋದ್ರೆ, ಕಚ್ಚಿ ತಿನ್ನಕ್ ಹೋದ್ರೆ ಗಟ್ಟಿ ಇರುತ್ತೆ. ಅದೇ ಪರಿಪಕ್ವವಾದಾಗ ಅದರ ಸ್ವಾದ ಬಹಳ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ, ಮತ್ತೆ ಮೃದು ಆಗತ್ತೆ. ಇಲ್ಲಿ ನಮ್ಮ ಮನಸ್ಸು ಹಣ್ಣಿನಂತೆ ಫಳಫಳ ಅಂತ ಹೊಳಿಬೇಕು, ಮತ್ತೆ ಮೃದುವಾಗಿರ್ಬೇಕು. ಸ್ವಾದ ತಿನ್ನುವವರಿಗೆ ಅದು ನಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಮನಸ್ಸು ಪ್ರಸನ್ನವಾಗಿ ಅರಳಬೇಕು. ಹೇಗೆ ತಾವರೆ ಎಲೆ ಆ ಪೆಟಲ್ಸ್ ಹೇಗೆ ಅರಳ್ಕೊಂಡು ಸುಂದರವಾಗಿ ಕಾಣುತ್ತೋ, ಭಗವಂತನ ಆ ಅಡಿಗೆ ಅಥವಾ ಮುಡಿಗೆ ಹೋಗೋದಿಕ್ಕೆ ಅದು ಸಿದ್ಧವಾಗುತ್ತೋ, ಹಾಗೆ ನನ್ನ ಮನಸ್ಸು ಈ ರೀತಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಈ ಸಂತೋಷ ಮತ್ತು ತೃಪ್ತಿ ಅಂತಕ್ಕಂಥದ್ದನ್ನು ನಾವು ತಂದುಕೋಬೇಕಾಗುತ್ತೆ. ಮೂರನೇ ಅಂಶ ಅಂದಾಗ ತಪಸ್ಸು. ಏನು ತಪಸ್ಸು ಅಂದ್ರೆ ಸದಾ ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥ, ಯಾವತ್ತೋ ಒಂದು ದಿನ ಮಾಡ್ಬಿಡೋದಲ್ಲ, ಸದಾ ನಿರಂತರವಾಗಿ ಧರ್ಮದ ಆಚರಣೆಯನ್ನೇ ಮಾಡ್ತಕ್ಕಂಥದ್ದು. ದೇವರೊಡನೆ ಸಮಾಗಮ ಹೊಂದೋದಕ್ಕೆ ಮತ್ತು ಗುರಿಯನ್ನ ಸಾಧಿಸೋದಕ್ಕೆ ಇರ್ತಕ್ಕಂತ ಅಡಚಣೆಯನ್ನ ತಂದೊಡ್ಡುವ ಕಾರ್ಯಗಳನ್ನೆಲ್ಲ ಸುಟ್ಟು ಹಾಕ್ಬೇಕು. ತಪ ಅಂದ್ರೆ ಸುಟ್ಟಾಕ್ಬೇಕು ಅವನ್ನೆಲ್ಲ. ಆಗ್ಲೇ ಹೇಳ್ದೆ ನಾನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ ಮತ್ತು ಮಮಕಾರಗಳನ್ನ ನಾನು ಪ್ರತಿನಿತ್ಯವೂ ಕೂಡ ಧ್ಯಾನದ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಇವುಗಳನ್ನ ಸದಾ ನಾವು ಸುಟ್ಟಾಕ್ತಾ ಇರ್ಬೇಕು, ದಹಿಸೋಗ್ಬೇಕು. ಅವನ್ನೆಲ್ಲ ದಹಿಸದ ಹೊರತು ನಾವು ಸಾಧ್ಯ ಆಗೋದಿಲ್ಲ. ಅದು ತಪಸ್ಸು ಅಂತ ಅನ್ಕೊಳ್ಳೋದಿಲ್ಲ. ಯಾರೇ ಒಂದು ಚಿಕ್ಕ ಮಕ್ಕಳು ಕೇಳಲಿ, ಯಾರೇ ಯಾವುದೇ ಅಜ್ಞಾನಿ ಆಗಿರ್ಲಿ, ಏನೇ ಕೇಳಿದ್ರು ರಂಗನಾಥಿಯವರು ಬಹಳ ಪ್ರಸನ್ನವಾಗಿ ಯಾವುದೇ ರೀತಿಯ ಬೇಸರ ಮಾಡ್ಕೊಳ್ದೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಯಾರಿಗೆ ಏನು ಕಷ್ಟ ಇದೆ, ಯಾರಿಗೆ ಏನು ಸಂಕಟ ಇದೆ, ಅದೆಲ್ಲಕ್ಕೂ ಏನಾದ್ರೂ ಒಂದು ಪರಿಹಾರವನ್ನ ಮಾಡಿ ತನ್ನಲ್ಲಿರ್ತಕ್ಕಂಥದ್ದನ್ನ ತಾವು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಕೂಡ ನಿಜವಾದ ತಪಸ್ಸು. ಇನ್ನೇನ್ ತಪಸ್ಸು ಅಂತ ಹೇಳಿದ್ರೆ ಅರಣ್ಯಕ್ಕೆ ಹೋಗಿ ಮೂಗಿಡ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಮಾಡುವುದಲ್ಲ. ಅದಕ್ಕಿಂತಲೂ ಕೂಡ ಸಂಸಾರದಲ್ಲಿ ಇದ್ದುಕೊಂಡು ಹೀಗೆ ಮಾಡ್ತಾ ಇದ್ದಾರಲ್ಲ, ಈ ತಪಸ್ಸು. ಈ ತಪಸ್ಸನ್ನ ನಾವೆಲ್ಲರೂ ಮಾಡ್ಬೇಕು. ಅವರೊಬ್ಬರು ಮಾಡಿದ್ರೆ ಸಾಲದು. ಈ ತಪಸ್ಸನ್ನ ಸದಾ ನಿರಂತರವಾಗಿ ನಾವು ಮಾಡ್ತಾ ಹೋದಾಗ ಇದಕ್ಕಿನ್ನ ದೊಡ್ಡ ತಪಸ್ಸು ಇನ್ನೊಂದಿಲ್ಲ. ಒಂದೇ ಒಂದು ಕ್ಷಣ ಕ್ಷಮೆ ಇರ್ಲಿ ನೋಡಿ. ಈ ಸ್ವಾಧ್ಯಾಯ, ತಪಸ್ಸು ಇಂಥ ಕಾರ್ಯಗಳನ್ನು ಮಾಡುವಾಗ
ಮಧ್ಯೆ ಏನಾದ್ರು ಒಂದೊಂದು ಅಡಚಣೆಗಳು ಬರ್ತಾ ಇರ್ತವೆ. ಅದೆಲ್ಲವನ್ನ ನಾವು ನೀಗಿಸ್ಕೊಂಡು ಹೋಗ್ಬೇಕು, ತಪ್ಪಿಸ್ಕೊಂಡು ಹೋಗ್ಬೇಕು. ತಪಸ್ಸಿನಲ್ಲಿ 3 ರೀತಿಯ ತಪಸ್ಸುಗಳನ್ನ ನಾವು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕಾಗ್ತದೆ. ಏನದು? ಕಾಯಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು. ಕಾಯಕ, ಕಾಯಿಕ, ಮಾನಸಿಕ ಮತ್ತು ವಾಚಿಕ. ಏನು ಕಾಯಿಕ ತಪಸ್ಸೇನು? ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡೋದು ಮತ್ತು ಅಹಿಂಸೆಯನ್ನ ಮಾಡುವಂತ, ಅಹಿಂಸೆಯನ್ನ ಪಾಲನೆ ಮಾಡುವಂತ. ಯಾರಿಗೂ ಹಿಂಸೆ ಮಾಡಬಾರದು, ಯಾರಿಗೂ ಯಾವುದೇ ರೀತಿಯ ಆ ಪ್ರಹಾರ ಮಾಡ್ತಕ್ಕಂಥದ್ದು, ಈ ರೀತಿಯದನ್ನ ಮಾಡದೇ ಇರ್ತಕ್ಕಂಥದ್ದು ಕಾಯಿಕ ತಪಸ್ಸು. ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಯೋಗ ಸಾಧನೆಯನ್ನ ಮಾಡ್ತಕ್ಕಂಥವನು, ತಪಸ್ಸನ್ನು ಮಾಡ್ತಕ್ಕಂಥವನು, ಆಧ್ಯಾತ್ಮ ಸಾಧನೆಯನ್ನ ಮಾಡ್ತಕ್ಕಂಥವನಿಗೆ ಅವನ ಶರೀರದಲ್ಲಿರ್ತಕ್ಕಂಥ ವೀರ್ಯ ನಷ್ಟ ಆಗ್ಬಾರ್ದು. ನಷ್ಟ ಆದ್ರೆ ಅವನ ಅಧ್ಯಯನಕ್ಕೆ ಅಡಚಣೆ ಆಗುತ್ತೆ, ಮನಸ್ಸು ನಿರ್ಮಲವಾಗೋದಿಲ್ಲ. ಅದಕ್ಕೆ ನೋಡಿ, ಸ್ವಾಮಿ ವಿವೇಕಾನಂದರು ಶುದ್ಧ ಬ್ರಹ್ಮಚಾರಿಗಳಾಗಿಯೇ ಇದ್ರು, ಲೋಕಕ್ಕೆ ಪ್ರಸಿದ್ಧರಾದ್ರು. ರಾಮಕೃಷ್ಣ ಪರಮಹಂಸರು ಕುಟುಂಬದವರ ಒತ್ತಾಯಕ್ಕೆ ಮಣಿದು ವಿವಾಹವಾದ್ರು. ಆದ್ರೆ ಹೆಂಡತಿಯ ರೂಪದಲ್ಲಿ ನೋಡ್ಲೇ ಇಲ್ಲ. ಶಾರದಾ ಮಾತೆ ಅಂತಲೇ ಕರ್ತ. ತಾಯಿ ಕಾಳಿಕಾದೇವಿಯನ್ನ ನೋಡುವ ರೀತಿನಲ್ಲೇನೆ ಅವರ ಪತ್ನಿ ಶಾರದಾ ಮಾತೆಯವರನ್ನು ಕೂಡ ಅದೇ ದೃಷ್ಟಿಯಿಂದ ನೋಡಿ. ಇದು ಸಾಧಕನ ಮನಸ್ಸು ಹೇಗಿರ್ಬೇಕು ಅಂತ ಹೇಳಿದ್ರೆ, ಅವರ ಶರೀರ ಇಂದ್ರಿಯಗಳನ್ನ ಕಟ್ಟಿ ಹಾಕ್ಬೇಕು. ಇಂದ್ರಿಯಗಳು ಹೇಳ್ದಂತೆ ನಾವು ಓಡೋದಲ್ಲ. ನಮ್ ಕೈನಲ್ಲಿ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಕಾರು ಓಡಿಸ್ತಾ ಇದ್ದಾನೆ, ಸ್ಟೇರಿಂಗ್ ಕೊಟ್ಟಿದ್ದಾರೆ. ಆ ಸ್ಟೇರಿಂಗ್ ನ ಕರೆಕ್ಟ್ ಆಗಿ ನಾವು ಮೇನ್ ರೋಡ್ ಅಲ್ಲಿ ತಕೊಂಡೋದ್ರೆ ನಾವು ಗುರಿಯನ್ನ ಮುಟ್ತೀವಿ. ಎಡಕ್ಕೆ ಬಲಕ್ಕೆ ಅಲ್ಲೇನೋ ಚೆನ್ನಾಗಿ ಈ ರೋಡ್ ಕಾಣಿಸ್ತಾ ಇದೆ, ಈ ರೋಡ್ ಚೆನ್ನಾಗಿ ಕಾಣಿಸ್ತಾ ಇದೆ, ಮುಟ್ಟ ಹತ್ತಾಗಿತ್ತ ನುಗ್ಗಿದ್ರೆ ಎಲ್ಲೆಲ್ಲೋ ತಕೊಂಡೋಗಿ ಬೀಳಿಸ್ಬಿಡುತ್ತೆ, ನಮ್ಮನ್ನ ದಾರಿ ತಪ್ಪಿಸ್ಬಿಡುತ್ತೆ, ಗುರಿ ತಪ್ತೀವಿ. ಆದ್ರಿಂದ ನಾವು ಕಾಯಕ ತಪಸ್ಸೊಂದಾಗ ಮುಖ್ಯವಾಗಿ ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡಬೇಕು ಮತ್ತು ಅಹಿಂಸೆಯನ್ನ ಪಾಲನೆ ಮಾಡಬೇಕು. ಬಹಳಷ್ಟು ಜನ ಹೇಳ್ತಾರೆ, ನಾವೇನ್ ಮಾಡೋದು, ನಮ್ಮ ಆಹಾರ ಅಭ್ಯಾಸ ಹೀಗಿದೆ, ನಮ್ಗೆ ಮಾಂಸಾಹಾರ ತಿಂದಿದ್ರೆ ಆಗೋದಿಲ್ಲ. ನೋಡಿ, ಇದೊಂದು ಹಿಂಸೆ. ಈ ಶರೀರವನ್ನ ಸಾಕೋದಕ್ಕೋಸ್ಕರ ಮತ್ತೊಂದು ಜೀವಿಯನ್ನ ಕೊಂದು ಅದರ ದೇಹದ ಮಾಂಸವನ್ನ ತಿಂದು ನಾನ್ ಬದುಕ್ಬೇಕು ಅಂತಕ್ಕಂಥದ್ದು ಕ್ರೌರ್ಯ ಅಲ್ವೇ? ಯೋಚನೆ ಮಾಡ್ಬೇಕು. ಎಲ್ಲರೊಳಗೂ ಪರಮಾತ್ಮನಿದ್ದಾನೆ ಅಂದ್ಮೇಲೆ, ಅಣುರೇಣು ತೃಣಕಾಷ್ಟಗಳಲ್ಲೂ ಪರಮಾತ್ಮನಿದ್ದಾನೆ ಅಂದ್ಮೇಲೆ, ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂದ್ಮೇಲೆ, ನನ್ನೊಳಗೆ ಇರ್ತಕ್ಕಂಥ ಶಿವನಿರ್ತಾನೆ ಆ ಪ್ರಾಣಿಯಲ್ಲಿ ಇರೋನು. ಅದನ್ನ ಕೊಲ್ತೀನಿ ಅಂದ್ರೆ ಆ ಪರಮಾತ್ಮನನ್ನೇ ಕೊಂದಂಗಲ್ವಾ? ಆದ್ರಿಂದ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳಿಗಿಂತ ಅಹಿಂಸೆ ಅತ್ಯಂತ ಉನ್ನತವಾದಂತಹ ಧರ್ಮ ಅಂತ ಅನ್ಸ್ಬಿಡುತ್ತೆ. ಆದ್ಮೇಲೆ ಸಾಧ್ಯವಾದಷ್ಟು ನಾವು ಈ ಅಹಿಂಸೆಯನ್ನ ಪಾಲನೆ ಮಾಡ್ಬೇಕು. ಆವಾಗ ಮಾತ್ರ ನಮ್ಮ ಧ್ಯಾನ, ನಮ್ಮ ಯೋಗ, ನಮ್ಮ ತಪಸ್ಸು ಎಲ್ಲವೂ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು. ಅದಕ್ಕೆ ಭಗವಾನ್ ಬುದ್ಧರು ಬಿ ವೆಜಿಟೇರಿಯನ್, ನೀವು ಸಸ್ಯಾಹಾರಿಗಳಾಗಿ, ನೀವು ಧ್ಯಾನವಂತರಾಗಿ, ಆ ನಂತರ ಜ್ಞಾನ ತನ್ನಷ್ಟೇ ತಾನೇ ಲಭ್ಯವಾಗುತ್ತೆ. ಎಂಥ ಮಾತು, ಎಂತಹ ಉದಾತ್ತವಾದಂತಹ ಶಬ್ದಗಳು ಅವು. ಆ ಶಬ್ದಗಳ ಹಿಂದೆ ಇರ್ತಕ್ಕಂತಹ ಭಾವವನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವು
ತಿದ್ದುಕೊಂಡಾಗ ಮಾತ್ರ ನಾವೇನಾದ್ರೂ ಒಂದಿಷ್ಟು ಆ ಅಂತಹ ಮಹಾತ್ಮರು ಕೊಟ್ಟ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಪ್ರಬುದ್ಧರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಾಚಿಕ, ಇತರರ ಮನಸ್ಸನ್ನಾಗ್ಲೇ ಹೇಳ್ದೆ ನಾನು, ಇತರರ ಮನಸ್ಸನ್ನ ನೋಯಿಸದೇ ಇರೋದು, ಕೆಟ್ಟ ಮಾತುಗಳನ್ನ ಆಡದೇ ಇರ್ತಕ್ಕಂಥದ್ದು, ಇದು ವಾಚಿಕ ತಪಸ್ಸು. ನಾನಾಗ್ಲೇ ಹೇಳಿದೆ ಬಸವಣ್ಣನವರ ವಚನವನ್ನು. ಹಾಗೆ ನಮ್ಮ ಮಾತು ಬಹಳ ಶುದ್ಧವಾಗಿರ್ಬೇಕು, ಹೃದಯದ ಬಾಗಿಲನ್ನ ತಟ್ಟುವಂತಿರಬೇಕೆ ಹೊರತು ಚುಚ್ಚು ನುಡಿಗಳನ್ನ ಆಡಬಾರದು. ಇದನ್ನ ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗ ಮಾತ್ರ ಖಂಡಿತವಾಗಿ ನಾವು ಭತ್ರೀಜಿ ಮಹಾಗುರುಗಳಿರ್ಬೋದು, ಮಹಾವತಾರ್ ಬಾಬಾಜಿಗಳಿರ್ಬೋದು, ಶಂಕರಾಚಾರ್ಯರಿರ್ಬೋದು, ಎಂತೆಂಥ ದೊಡ್ಡ ದೊಡ್ಡ ಮಹಾತ್ಮರು ಏನ್ ಕೊಟ್ಟು ಹೋಗಿದ್ದಾರೆ ಅದನ್ನೆಲ್ಲವನ್ನು ನಾವು ಪಾಲನೆ ಮಾಡಿದಂತ ಒಂದು ಸಾಧ್ಯತೆ ಆಗುತ್ತೆ. ಆದ್ರಿಂದ ನಾವು ವಾಚಿಕ ತಪಸ್ಸನ್ನು ಕೂಡ ಮಾಡಬೇಕು. ಇನ್ನು ಮಾನಸಿಕ ತಪಸ್ಸು, ಸುಖ ದುಃಖ ಸಂತೋಷ ಸಂದರ್ಭಗಳಲ್ಲಿ ಮನಸ್ಸನ್ನ ವಿಚಲಿತಗೊಳಿಸದೆ, ಸುಖ ಬಂದಾಗ ಏನು ನಾವು ಆನಂದವನ್ನ ಅನುಭವಿಸ್ತೀವೋ, ಒಳ್ಳೆ ಜೋಳದ ರೊಟ್ಟಿ ಆವತ್ತು ಬಹಳ ಮೃದುವಾಗಿತ್ತು, ಲಕ್ಷ್ಮೀಕಾಂತಮ್ಮನವರು ತುಂಬಾ ಚೆನ್ನಾಗಿದೆ ಅಂತೇಳಿ 3 ರೊಟ್ಟಿ ಹಾಕೊಂಡ್ ಬಡಿದ್ರು. ಆದ್ರೆ ಅಲ್ಲಿ ಅದನ್ನ ನಾವು ಅಲ್ಲಿ ಬಡಿದ್ವಿ. ಅದೇ ಬೆಳಿಗ್ಗೆ ಟ್ರೈನ್ ನಲ್ಲಿ ನಾವು ಬಂದಾಗ ಆ ಮಾರ್ತಾ ಇದ್ದವನ ಹತ್ರ ಬಾತಿ ಇಸ್ಕೊಂಡು ತಗೊಂಡು ತಿಂದ್ವಿ. ಅಲ್ಲೂ ಸಂತೋಷ ಪಡ್ಬೇಕು, ಇಲ್ಲೂ ಸಂತೋಷ ಪಡ್ಬೇಕು. ಅಯ್ಯೋ ರಾತ್ರಿ ಎಂತ ರೊಟ್ಟಿ, ಎಂತ ಬದನೆಕಾಯಿ ಬಜ್ಜಿ, ಎಷ್ಟು ಚೆನ್ನಾಗಿತ್ತಪ್ಪ ಅನ್ಕೊಂಡು ಈ ಮಾರೋನ ಹತ್ರ ಏನೋ ಒಂದನ್ನ ತಕೊಂಡ್ ತಿನ್ನುವಾಗ ಅದನ್ನ ನೆನ್ಪು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ದುಃಖ ಬಂದ್ಬಿಡುತ್ತೆ. ಎರಡನ್ನು ಸಮಸ್ಥಿತಿಗೆ ತಂದ್ಕೋಬೇಕು. ಅಲ್ಲಿ ಸಿಕ್ಕಿದಾಗ ಅದಲ್ಲಿ ತೃಪ್ತಿ ಹೊಂದಬೇಕು, ಇಲ್ಲಿ ಇದು ಸಿಕ್ಕಿದಾಗ ಇದರಲ್ಲೂ ತೃಪ್ತಿ ಹೊಂದಬೇಕು. ಎರಡನ್ನು ಸಮಾನವಾಗಿ ನಾವು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಸುಖ ದುಃಖ ಒಂದೇ ನಾಣ್ಯದ 2 ಮುಖಗಳು. ಆದ್ರಿಂದ ಕಷ್ಟ ಬಂದಾಗ ಹಿಗ್ಗುಗಬಾರ್ದು, ಸುಖ ಬಂದಾಗ ಹಿಗ್ಗಲೂಬಾರ್ದು. ಎರಡನ್ನು ಸಮಾನ ದೃಷ್ಟಿಯಲ್ಲಿ ತಕೊಂಡು ಹೋಗ್ಬೇಕು. ಎರಡನ್ನು ಸಮಾನ ದೃಷ್ಟಿಯಲ್ಲಿ ತಗೊಂಡು ನಾವು ಹೋದಾಗ ಆಗ ನಮ್ಮ ಮಾನಸಿಕ ತಪಸ್ಸು ಉತ್ತಮವಾಗುತ್ತೆ. ಆತ್ಮನನ್ನ ಅಂದ್ರೆ ಮನಸ್ಸನ್ನ ನಿಗ್ರಹಗೊಳಿಸ್ಬೇಕು. ನನಗೆ ಯಾರೋ ಒಬ್ಬ ಹುಡುಗ ಬಂದ, ಅವನಿಗೆ ಲವ್ ಡಿಸಪಾಯಿಂಟ್ ಆಗಿತ್ತು. ಗುರುಗಳೇ, ನನಗೆ ಮಾನಸಿಕವಾಗಿ ಬಹಳ ಬೇಜಾರಾಗೋಗಿದೆ, ನಾನು ನನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಮಾರ್ಗ ತೋರಿಸಿ ಅಂತಂದ. ನಾನ್ ಹೇಳ್ದೆ, ಇಂದ್ರಿಯಗಳು ನಿಗ್ರಹ ಮಾಡ್ಬೇಕು ಅಂತಂದ್ರೆ ಸರಿಯಾಗಿರೋ ಹರಿತವಾಗಿರೋ ಮಜ್ ತಕೊಂಡ್ ಕತ್ತರಿಸಿ ಬಿಸಾಕ್ಬಿಡು ಅಂತಲಾಗೆ. ಆಮೇಲೆ ಹೇಳ್ದೆ, ದಡ್ಡ, ಇಂದ್ರಿಯಗಳು ಪಾಪ ಅವ್ರದ್ದೇನು ಕೆಲಸವಿಲ್ಲ, ಅವು ಜಡ ವಸ್ತುಗಳು. ನಿನ್ನ ಮನಸ್ಸನ್ನ ನಿಗ್ರಹಿಸು. ನಿನ್ನ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತವೆಯೇ ಹೊರತು ನಿನ್ನ ಮನಸ್ಸನ್ನ ನಿಗ್ರಹಿಸು, ಇಂದ್ರಿಯಗಳು ತಟಸ್ಥವಾಗ್ತವೆ. ನೋಡಿ, ಇಂದ್ರಿಯಗಳನ್ನೆಲ್ಲ ನಾವು ನಿಗ್ರಹಿಸ್ಬೇಕಾಗಿರೋದು, ಮನಸ್ಸನ್ನ ನಿಗ್ರಹಿಸ್ಬೇಕು. ಮನೋನಿಗ್ರಹವೇ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು. ಆದ್ರಿಂದ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೇನೆ, ವೈಯಕ್ತಿಕ ಲಾಭಕ್ಕೋಸ್ಕರ ದುಡಿಯದೇನೆ, ಮತ್ತೆ ನಾನ್ ಮಾಡ್ತಾ ಇರೋದಕ್ಕೆ ಪ್ರತಿಫಲವನ್ನ ನಿರೀಕ್ಷೆ ಮಾಡ್ದೇನೆ, ನಾನು ಈ ಸೇವೆ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿಂದ ಇಷ್ಟು ಬರ್ಬೇಕು, ಆದಾಯ ಬರ್ಬೇಕು. ಕೆಲವರು ಹೇಳ್ತಾರೆ, ಕೆಲವು ಮಠದ ಸ್ವಾಮೀಜಿಗಳು ಭಕ್ತರ ಮನೆಗೆ ಹೋಗ್ಬೇಕಾರೆ, ನಾವು ನೀಲಂನವ್ರ ಮನೆಗೆ ಹೋಗಿದ್ವಲ್ಲ, ಹಂಗೆ ಹೋಗ್ಬೇಕಾರೆ ಪಾದ ಪೂಜೆ ಮಾಡ್ತಾರೆ. ಆ ಪಾದ ಪೂಜೆ ಮಾಡಿದ ಸಂದರ್ಭದಲ್ಲಿ ಅವ್ರ ಶಿಷ್ಯಂದ್ರೆ ಮೊದಲೇ ಬಂದು ಹೇಳ್ಬಿಡ್ತಾರೆ, ಸ್ವಾಮೀಜಿಗಳು ಬರ್ಬೇಕಾರೆ ಇಂಥ ಕಾರ್ನಲ್ಲೇ ಕರ್ಕೊಂಡ್ ಬರ್ಬೇಕು,
ಮತ್ತೆ ಮಠಕ್ಕೆ ನೀವು ಇಷ್ಟು ದೇಣಿಗೆಯನ್ನು ಕೊಡ್ಬೇಕು, 10,000, 15,000, 20,000 ಈ ರೀತಿ ಒಂದು ಫಿಕ್ಸ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಅವ್ರು ಹೋಗಿ ಅವರ ಧರ್ಮ, ಅವರ ಕ್ರಿಯೆ, ಅವರ ಮಠದ ಕಾರ್ಯ ಚಟುವಟಿಕೆಗಳಿಗೋಸ್ಕರ ಅವ್ರು ಮಾಡ್ಕೊಳ್ತಾರೆ. ನಮ್ಗದು ಬೇಡ. ಆದ್ರೆ ಇಲ್ಲಿ ನಾವು ಸೇವೆಯನ್ನ ಮಾಡುವಾಗ ಯಾರಿಂದಲೂ ಯಾವುದೇ ರೀತಿಯ ನಿರೀಕ್ಷೆಯನ್ನು ಇಲ್ಲದೆ ಅದನ್ನ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮವೇ ಅತ್ಯಂತ ಶ್ರೇಷ್ಠವಾದ, ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಮಾಡ್ತಕ್ಕಂಥದ್ದೇ ಅದು ನಿಷ್ಕಾಮ ಕರ್ಮ. ಆದ್ರಿಂದ ಇಲ್ಲಿ ಮಾನಸಿಕವಾಗಿ ಇದಿಷ್ಟೆಲ್ಲವನ್ನ ನಾವು ಮಾಡ್ಕೊಂಡಾಗ ಮಾತ್ರ ಇದನ್ನ ತಪಸ್ಸು ಅಂತೇವೆ. ಈ ತಪಸ್ಸಿಗೆ ನಾವು ಯಾರನ್ನಾದ್ರೂ ಉದಾಹರಣೆ ನಮ್ಮಲ್ಲಿ ನೋಡ್ಕೋಬಹುದಾ? ನಮ್ಮನ್ನ ನಾವು ತೊಡಗಿಸ್ಕೊಳ್ಬಹುದಾ? ನಾನ್ ಮಾಡ್ತಾ ಇರ್ತಕ್ಕಂಥದ್ದು ನಿರೀಕ್ಷೆ ಇರುವ ತಪಸ್ಸ ಅಥವಾ ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ತಪಸ್ಸ ಅಂತಕ್ಕಂಥದ್ದನ್ನ ನಾವು ಸ್ವಮೌಲ್ಯಮಾಪನ ಮಾಡ್ಕೋಬೇಕಾಗುತ್ತೆ. ನಮ್ಮನ್ನ ನಾವು ತಿದ್ದುಕೊಂಡು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಪಸ್ಸು ಅಂತಂದಾಗ. ಅಂದ್ರೆ ಎಡೆಬಿಡದೆ ಯಾವತ್ತೋ ಒಂದಿನ ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ. ತಪಸ್ಸು ನಿರಂತರವಾಗಿ ಮಾಡ್ತಕ್ಕಂಥದ್ದು. ಇದು ಮೂರನೆಯ ಅಂಶ. ಆದ್ರೆ ಇನ್ನು ನಾಲ್ಕನೆಯ ಅಂಶ ಸ್ವಾಧ್ಯಾಯ. ವೇದ ಮೊದಲಾದ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಹಾಗೆ ಆ ಅಧ್ಯಾಪನವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ತಾನು ಓದಿದ್ದನ್ನ ಮಿಕ್ಕವರಿಗೂ ಕೂಡ ತಿಳಿಸ್ತಕ್ಕಂಥದ್ದು, ಮತ್ತೆ ಓಂಕಾರದ ಜಪ ಮಾಡ್ತಕ್ಕಂಥದ್ದು, ಹಾಗೆ ಅಂತಿಮದಲ್ಲಿ ಸತ್ಯದ ಕಡೆಗೆ ಪ್ರಯಾಣವನ್ನ ಮಾಡ್ತಕ್ಕಂಥ, ಮತ್ತಿದೆ ಸತ್ಯದ ಇರುವಿಕೆಯ ಅರಿವಿಗಾಗಿ ಶಾಸ್ತ್ರಗಳನ್ನ ಓದ್ಬೇಕು. ನೋಡಿ, ಮಹಾತ್ಮರು ನಮಗೆ ಅನೇಕ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಬರೆದು ಅಕ್ಷರದ ರೂಪದಲ್ಲಿ ಕೊಟ್ಟೋಗಿದ್ದಾರೆ. ನೋಡಿ, ಅಕ್ಷರ ಅಂತ ಹೇಳ್ತೀವಿ. ಕ್ಷರ ಅಂದ್ರೆ ನಶಿಸೋದು, ಅಕ್ಷರ ಅಂದ್ರೆ ನಶಿಸದೇ ಇರುವಂತದ್ದು. ಶತಮಾನಗಳಲ್ಲಿ ಕೊಟ್ಟಿರ್ತಕ್ಕಂತಹ ಸೂತ್ರಗಳು, ವಿಚಾರಗಳನ್ನ ಅಕ್ಷರಗಳ ಮೂಲಕ ಅವರು ಕೊಟ್ಟು ಹೋಗಿದ್ದನ್ನ ಇವತ್ತು ನಾವು ಓದ್ಕೊಳ್ತಾ, ಅವರನ್ನ ನಾವು ಸ್ಮರಣೆ ಮಾಡ್ಕೊಳ್ತಾ, ನಮ್ಮನ್ನ ನಾವು ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಸ್ವಾಧ್ಯಾಯ ಕೂಡ ಬಹಳ ಮುಖ್ಯ. ಸ್ವಾಧ್ಯಾಯವನ್ನ ಯಾರು ಮಾಡೋದಿಲ್ವೋ ಅವರು ಯೋಗ ಸಾಧನೆಯನ್ನ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಮತ್ತೆ ಆ ಮೂಲಕ ಸ್ವಂತದ ಅನುಭವದಿಂದ ತಿಳಿಯಬೇಕು. ಹೇಳ್ಬಿಟ್ರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಬ್ರಹ್ಮ ಸತ್ಯ ಏನಂಗಂದ್ರೆ ಜಗನ್ಮಿಥ್ಯ ಹಂಗಂದ್ರೆ ಏನು? ಕೇವಲ ಗುರುಗಳು ಹೇಳಿದ ವಿಚಾರವನ್ನ ಅಷ್ಟಕ್ಕೆ ನಿಲ್ಲಿಸಬಾರ್ದು. ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಅನುಭವದ ಮೂಲಕ ದೃಢಪಡಿಸ್ಬೇಕು. ಅದನ್ನ ಅನುಭಾವ ಅಂತ ಹೇಳ್ತಾರೆ. ಅನುಭವ ಬೇರೆ, ಅನುಭಾವ ಬೇರೆ. ಆದ್ರಿಂದ ಇದನ್ನು ನಾವು ನಿರಂತರವಾದಂತಹ ರೀತಿಯಲ್ಲಿ ಸಾಧನೆಯನ್ನ ಮಾಡಬೇಕಾಗುತ್ತೆ. ಹಾಗೇನೆ ಸ್ವಾಧ್ಯಾಯದಿಂದ ನಿರ್ಮಲವಾದಂತಹ ವಿಚಾರಗಳನ್ನ ಪಡೆದು ಬುದ್ಧಿಯಲ್ಲಿ ಬರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡ್ತಾರೆ. ನಮ್ಮ ಉಮಾ ಮೇಡಮ್ನವ್ರು ಆವಾಗ ಹೇಳ್ತಾ ಇರ್ತಾರೆ, ಕೆಲವು ಸಂಶಯ ಬಂದಾಗ ತಕ್ಷಣ ಅದನ್ನ ಅವರ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಕೇಳಿ ಅವರ ಸಂಶಯವನ್ನ ಅಲ್ಲೇ ನಿವಾರಣೆ ಮಾಡಿಕೊಡ್ತಾರೆ. ಹೀಗೆ ನಾವು ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ, ಸತ್ಸಂಗದಲ್ಲಿ ಭಾಗವಹಿಸೋದ್ರ ಮೂಲಕ ಸ್ವಾಧ್ಯಾಯವನ್ನ ಮಾಡಿ. ಹಾಗೇನೆ ಸ್ವಾಧ್ಯಾಯವನ್ನ ಯಾರು ಆಚರಿಸ್ತಾರೋ ಅವರು ತಮ್ಮ ಜೀವನವೆಂಬ ಪುಸ್ತಕವನ್ನ ಓದುತ್ತಾರೆ. ಅಂದ್ರೆ ಒಂದು ಗ್ರಂಥವನ್ನು ಓದಿದಾಗ, ಒಂದು ಸತ್ಸಂಗದಲ್ಲಿ ಭಾಗವಹಿಸಿದಾಗ ಅವರು ಏನ್ ಕೇಳ್ತಾರೋ, ಏನನ್ನ ಓದ್ತಾರೋ ಆಗ
ಅವರು ಸುಮ್ಮನೆ ಕೂತ್ಕೊಂಡು ಒಂದು ಕ್ಷಣ ಮನಸ್ಸಿನೆಲ್ಲ ಆಲೋಚನೆ ಮಾಡಬೇಕು. ಈ ಗ್ರಂಥದಲ್ಲಿ ಇಂತಹ ವಿಚಾರ ಬರ್ತಾ ಇದೆ, ಈ ವಿಚಾರದಂತೆ ನಾನು ನಡ್ಕೊಳ್ತಾ ಇದ್ದೀನ. ತನ್ನ ಜೀವನವನ್ನೇ ತಾನು ಓದ್ಬೇಕು, ತನ್ನ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನೇ ತಾನು ಅವಲೋಕನ ಮಾಡುದು, ಆವಿಷ್ಕಾರವನ್ನ ಮಾಡುದು, ಮತ್ತೆ ಪರಿವರ್ತನೆಯನ್ನ ಮಾಡುದು. ಹೀಗೆ ಮಾಡ್ಕೊಂಡಾಗ ನಾವು ಸ್ವಾಧ್ಯಾಯವನ್ನ ಮಾಡ್ದಂಗ. ಮತ್ತೆ ಸ್ವಾಧ್ಯಾಯದಿಂದ ಅವರ ದೃಷ್ಟಿಕೋನ ಬದಲಾಗತ್ತೆ. ನಾನು ಇಲ್ಲಿ ತನಕ ಅನ್ಕೊಂಡಿದ್ದದ್ದೇ ಬೇರೆ, ಈಗ ಇರ್ತಕ್ಕಂಥದ್ದು ಈ ಅಧ್ಯಯನವನ್ನ ಸ್ವಾಧ್ಯಾಯವನ್ನ ಮಾಡಿದಾಗ ನನ್ನ ಅನುಭವಕ್ಕೆ ಬರ್ತಕ್ಕಂಥ ದೃಷ್ಟಿಕೋನವೇ ಬೇರೆ. ಆದ್ರಿಂದ ಆ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ತಾ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ದೈವಾಂಶ ಸಂಭೂತವೇ ಅಂತಕ್ಕಂಥದ್ದನ್ನ ಅವರು ದೃಢಪಡಿಸ್ಕೋಬೇಕು. ಅದು ಭಕ್ತಿಗಾಗಿ ಮಾತ್ರ ಇದೆಯೇ ಹೊರತು ಭೋಗಕ್ಕಾಗಿ ಅಲ್ಲ. ನನಗೆ ನನ್ನ ಮುಂದೆ ಒಳ್ಳೆ ಆಹಾರ ಬಂದಿದೆ, ಪರಮಾನ್ನ ಪಕ್ವಾನ್ನಗಳು ಬಂದಿದ್ದಾವೆ. ಅದಕ್ಕೆ ನಾವು ಆಹಾರ ಸೇವನೆ ಮಾಡುವಾಗ ಒಂದು ಮಂತ್ರವನ್ನ ಹೇಳ್ತೀವಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಈ ಮಂತ್ರವನ್ನು ಹೇಳ್ಕೊಳ್ತೀವಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಒಳಗಡೆ ಇರ್ತಕ್ಕಂಥ ಬ್ರಹ್ಮನಿಗೆ, ಬ್ರಹ್ಮವೆಂಬ ಅಗ್ನಿಗೆ ಈ ಬ್ರಹ್ಮವೆಂಬ ಅನ್ನವನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ, ಹವಿಸ್ಸನ್ನಾಗಿ ಕೊಡ್ತಾ ಇದ್ದೀನಿ. ಯಾತಕ್ಕಾಗಿ ಕೊಡ್ತಾ ಇದ್ದೀನಿ? ಈ ದೇಹದ ಜೊತೆಯಲ್ಲಿ ನಾನು ಸಾಧನೆಯನ್ನ ಮಾಡಬೇಕು. ಏನು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ವಸ್ತುವಲ್ಲದೆ ಬೇರೊಂದಲ್ಲ ಅಂತಕ್ಕಂಥ ಸಾಧನೆಯನ್ನ ಮಾಡೋದಕ್ಕೋಸ್ಕರ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ, ಈ ಸತ್ಯವನ್ನ ಅನ್ವೇಷಣೆಗೋಸ್ಕರ ನಾನು ಈ ಅನ್ನ ಅಂತಕ್ಕಂಥ ಬ್ರಹ್ಮವನ್ನ, ಜಠರಾಗ್ನಿ ಅಂತಕ್ಕಂಥ ಬ್ರಹ್ಮಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಬ್ರಹ್ಮ ಕರ್ಮ ಸಮಾಧಿನ. ಎಂತ ಅದ್ಭುತವಾದಂತ ಮಾತು, ಎಂತಹ ಧ್ಯೇಯೋದಾತ್ತವಾದಂತಹ ಮಾತುಗಳಿವು. ಈ ಮಾತುಗಳನ್ನ ನಾವು ನೆನಪಿನಲ್ಲಿಟ್ಕೊಂಡು ಅದರಂತೆ ನಾವು ಸಾಧನೆಯನ್ನ ಮಾಡಿದಾಗ ನಾವು ಸ್ವಾಧ್ಯಾಯಕ್ಕೆ ಬರ್ತೀವಿ. ಈ ಊಟ ಮಾಡಿದ್ರೆ ನನ್ನ ಶರೀರ ಚೆನ್ನಾಗಿರುತ್ತೆ, ನಾನ್ ತುಂಬಾ ಸುಂದರವಾಗಿ ಕಾಣಿಸ್ತೀನಿ. ಅದಲ್ಲ, ನನ್ನ ಮನಸ್ಸು ಸುಂದರವಾಗ್ಬೇಕು, ನನ್ನ ಆತ್ಮಶುದ್ಧಿ ಆಗ್ಬೇಕು. ಅದಕ್ಕಾಗಿ ನಾನು ಇದೆಲ್ಲವನ್ನ ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಮಾಡೋದೇ ಸ್ವಾಧ್ಯಾಯ. ಅಂತಿಮದಲ್ಲಿ ಈಶ್ವರ ಪ್ರಣಿಧಾನ. ಈ ನಿಯಮದ 5ನೇ ಅಂಗ ಈಶ್ವರ ಪ್ರಣಿಧಾನ. ಅಂದ್ರೆ ಪರಮ ಗುರುವಾದ ಪರಮಾತ್ಮನಿಗಾಗಿ ಆತನೇ ಮೊದಲಾದ ಎಲ್ಲಾ ಪದಾರ್ಥಗಳನ್ನು ಅವನಿಗೆ ಅರ್ಪಣೆ ಮಾಡ್ತಕ್ಕಂಥ. ನಾನು ಮಾಡ್ತಕ್ಕಂಥದ್ದು ಏನಿಲ್ಲ. ಈ ದೇಹ ಜಡ ಶರೀರ, ಆತ್ಮನ ಪ್ರಕಾಶದಿಂದ ಈ ದೇಹದಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸವೇ ಹೊರತು ಆತ್ಮನೇನಾರು ಈ ದೇಹವನ್ನ ಬಿಟ್ಟು ಆಚೆ ಹೊರಟೋಗ್ಬಿಟ್ರೆ ಈ ದೇಹವನ್ನ ತಗೊಂಡು ಮಣ್ಣಗಾಕ್ತಾರೆ. ಈ ದೇಹದ ಮೂಲಕ ಎಷ್ಟೇ ಸಂಪಾದನೆ ಮಾಡಿದ್ರು ಏನನ್ನ ಅವನು ತಕೊಂಡು ಹೋಗೋ ಹಾಗೆ. ಅಲೆಕ್ಸಾಂಡರ್ ತನ್ನ ಕೊನೆಯ ಅಂತಿಮ ದಿನಗಳಲ್ಲಿ ಎಲ್ಲಾ ಡಾಕ್ಟರ್ಸ್ನು ಕರೆದ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾನೆ, ಒಂದು ಮಾತು ಹೇಳ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ನೋಡ್ರಪ್ಪ, ನಾನು ಕೆಲವೇ ದಿನಗಳಲ್ಲಿ ನನಗೆ ಸಾವು ಬರೋದು ಖಚಿತ. ನನ್ನ ಹೆಣವನ್ನ ಡಾಕ್ಟರ್ಸ್ಗಳೇ ಹೊರಬೇಕು. ಮತ್ತೆ ನನ್ನ ಹಸ್ತಗಳು ಇದರಿಂದ ಚಟದಿಂದ ಈಚೆ ಕಡೆ ಕಾಣುವ ಹಾಗಿರ್ಬೇಕು. ಮತ್ತೆ ನನ್ನ ಹೆಣದ ಮೇಲೆ ಹೊತ್ಕೊಂಡು ಹೋಗುವಾಗ ನಾನು ಸಂಪಾದನೆ ಮಾಡಿರ್ತಕ್ಕಂಥ ನಾಣ್ಯಗಳನ್ನ ನನ್ನ ಮೇಲೆ ಚೆಲ್ಬೇಕು. ಈಗಲೂ ಕೂಡ ಅದು ಪದ್ಧತಿ ಇದೆ. ಯಾತಕ ರೀತಿ ಚೆಲ್ತಾರೆ ಹೆಣದ ಮೇಲೆ? ಪ್ರಶ್ನೆ ಕೇಳ್ತಾರೆ ಡಾಕ್ಟರ್ಗಳು. ಏನಂತ? ಯಾಕೆ ಸ್ವಾಮಿ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ. ನಾನು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲಾ ದೇಶಗಳಲ್ಲೂ ದರೋಡೆಯನ್ನ ಮಾಡಿ ದಂಡೆತ್ತಿ ಅಲ್ಲಿದ್ದಂತ ಧನ ಕನಕಗಳನ್ನೆಲ್ಲವನ್ನು ಸಂಪಾದನೆ ಮಾಡ್ಕೊಂಡು ಬಂದು ನನ್ನ
ದೇಶಕ್ಕೆ ಹಾಕೊಂಡೆ. ಆದ್ರೆ ಮತ್ತೆ ಬೇಕಾದಷ್ಟು ಆಸ್ಪತ್ರೆಗಳನ್ನ ಕಟ್ಟಿಸ್ದೆ, ದೊಡ್ಡ ದೊಡ್ಡ ಆ ಡಾಕ್ಟರ್ಗಳನ್ನ ನೇಮ ಮಾಡಿದೆ. ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಯಾವ ಡಾಕ್ಟರ್ ನನ್ನನ್ನು ಉಳಿಸಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ಗಳೇ ನನ್ನ ಹೆಣವನ್ನು ಹೊರಬೇಕು. ಬರಿಗೈನಲ್ಲಿ ನಾನು ಹೋಗ್ತಾ ಇರೋದನ್ನ ತೋರಿಸ್ಬೇಕು. ಯಾಕೆಂದ್ರೆ ನಾನ್ ಸಂಪಾದನೆ ಮಾಡೋದನ್ನ ಯಾವ್ದನ್ನ ನಾನು ತಕೊಂಡು ಹೋಗಿಲ್ಲ, ನಾನು ಬರಿಗೈನಲ್ಲಿ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗ್ಬೇಕು. ಮತ್ತೆ ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ನನ್ನ ಮೇಲೆ ಚೆಲ್ಲಿದಾಗ ಅದು ಕೆಳಗಡೆ ಬೀಳುತ್ತೆ, ಅದನ್ನ ಬಡಬಗ್ರು ಆಯ್ಕೋಬೇಕು. ಎಂತಹ ಮಾತು! ಅವನು ಜಗತ್ತಿಗೆ ಸಾಕಷ್ಟು ಹಿಂಸೆಯನ್ನ ಕೊಟ್ಟಿರ್ಬೋದು, ಆದ್ರೆ ಅವನ ಅಂತಿಮ ದಿನಗಳಲ್ಲಿ ಅವನು ಮಾಡಿದಂತ ಆಲೋಚನೆ ಎಷ್ಟೊಂದು ಉನ್ನತವಾದದ್ದು. ಆದ್ರಿಂದ ಇಲ್ಲಿ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಡ್ಬೇಕು. ನಂದೇನಿಲ್ಲ. ಯಾರು ಆ ಪರಮಾತ್ಮನಲ್ಲಿ ಎಲ್ಲವನ್ನ ಅರ್ಪಣೆ ಮಾಡ್ಬಿಟ್ಟು ಯಾರು ಸಾಧನೆಯನ್ನ ಮಾಡ್ತಾನೆ, ಅವನಲ್ಲಿ ಅಹಂಕಾರ ಇರೋದಿಲ್ಲ. ಪತ್ರಿಜಿ ಮಹಾಗುರುಗಳಿರ್ಬೋದು, ರಂಗನಾಥ್ ಜಿಯವರಿರ್ಬೋದು, ಇನ್ನು ಇಂತಹ ಅನೇಕ ಮಹಾತ್ಮರು ಈ ಜಗತ್ತಿನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನಾನೇನಿಲ್ಲ, ಪ್ರಕೃತಿ ಮಾಡಿಸ್ತಾ ಇದೆ, ನನ್ನ ಗುರುಗಳು ನಮ್ಮ ಕೈನಲ್ಲಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅವರು ಹೃದಯದೊಳಗಡೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಈವನ್ ನಾನು ಕೂಡ ಈ ಮಾತನ್ನ ಆಡ್ತಾ ಇದ್ದೀನಿ ಅಂತ ಇದು ನನ್ನ ಸ್ವಂತ ಮಾತಲ್ಲ. ನನ್ನ ಹೃದಯದಲ್ಲಿ ಆ ಮಹಾತ್ಮರು ನಿಂತ್ಕೊಂಡು ನನ್ನ ನಾಲಿಗೆಯಿಂದ ಆ ವಾಗ್ದೇವಿಯ ಮುಖಾಂತರ ಮಾತನಾಡಿಸ್ತಾ ಇದ್ದಾರೆ. ಅವರೇ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಅವ್ರ ಮುಖಾಂತರವೇ ಈಚೆ ಬರೆಸ್ತಾ ಇದ್ದಾರೆ, ಅಷ್ಟೇ ಹೊರತು ನಂದೇನಿಲ್ಲ. ಹೀಗೆ ಯಾವ ವ್ಯಕ್ತಿ ಅಹಂಕಾರವನ್ನ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರವನ್ನ ಬಿಟ್ಟು ಯಾರು ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಟ್ಟು ಪರಮಾತ್ಮನ ಸಂಕಲ್ಪದಿಂದ ಪರಮಾತ್ಮನಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಭಾವವನ್ನ ಯಾರು ತಂದ್ಕೊಳ್ತಾರೋ ಅಂತವರು ಜೀವನವನ್ನ ಉತ್ತಮವಾಗಿ ಮಾರ್ಗದಲ್ಲಿ ತೆಗೆದುಕೊಂಡೋಗಕ್ಕೆ ಸಾಧ್ಯವಾಗುತ್ತೆ. ಅಂತವರನ್ನ ಅಹಂಕಾರಗಳು ಕಾಡೋದಿಲ್ಲ. ಅಂತಹವರನ್ನ ಇಡೀ ವಿಶ್ವವೇ ಕೊಂಡಾಡುತ್ತೆ, ಇಡೀ ವಿಶ್ವಮಾನ್ಯರಾಗ್ತಾರೆ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಚರಣಗಳಿಗೆ ದಾಸರಾಗ್ತಾರೆ. ಯಾರು ನಾನ್ ಮಾಡಿದೆ ಅಂತಕ್ಕಂಥ ಅಹಂಕಾರವನ್ನು ತಂದ್ಕೊಳ್ತಾರೋ ಅವ್ರಿಗೆ ಚೀತು ಅಂತ ಹೋಗಿದ್ದಾರೆ. ಆದ್ರಿಂದ ಆತ್ಮೀಯರೇ, ನಾವೆಲ್ಲರೂ ಕೂಡ ಒಂದನ್ನ ತಿಳ್ಕೋಬೇಕು, ಈ ಜಗತ್ತೆಲ್ಲವೂ ಜಗದೀಶ್ವರನನ್ನ ಸೊತ್ತು. ಹೋಟ್ಲ್ಗೆ ಹೋಗ್ತೀವಿ, ಹೋಟ್ಲ್ ಮಾಲೀಕ ಒಬ್ಬ ಇದ್ದಾನೆ, ಅಲ್ಲಿ ಹೋಗ್ತೀವಿ, ಅಲ್ಲಿ ಸಿಗ್ತಕ್ಕಂತ ಸೋಫಾ ಮೇಲೆ ಕೂತ್ಕೊಂಡು ಒಳ್ಳೆ ತಿಂಡಿಗಳು, ಒಳ್ಳೊಳ್ಳೆ ಸ್ಟೀಲು ಸ್ಪೂನ್ಗಳು ಅವಿವೆಲ್ಲ ತಂದು ಕೊಡ್ತಾರೆ. ತಿಂದ್ಬಿಟ್ಟು ಅದೆಲ್ಲವನ್ನ ಅಲ್ಲೇ ಬಿಟ್ಟು ಬರೋದೆ. ಯಾಕೆಂದ್ರೆ ಅದೆಲ್ಲವೂ ಆ ಹೋಟೆಲ್ ಮಾಲೀಕನ ಸೊತ್ತು. ಹಾಗೆ ಈ ಜಗತ್ತೆಲ್ಲವೂ ಜಗದೀಶ್ವರನ ಸೊತ್ತು. ಈ ಭಾವವನ್ನ ಯಾವಾಗ ನಾವು ತಂದುಕೊಳ್ತೀವಿ, ಇದೆಲ್ಲವೂ ಈಶ್ವರನದು, ಈಶ್ವರ ಪ್ರಣಿಧಾನ, ಅವನು ಕೊಟ್ಟಿರ್ತಕ್ಕಂಥ ದಾನ, ಅವನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥ ಭಾವದಲ್ಲಿ ನಾವು ನಿಂತಾಗ ನಾವು ನಿಜವಾಗಿ ಲೋಕಮಾನ್ಯರಾಗ್ತೀವಿ, ಯೋಗ್ಯರಾಗ್ತೀವಿ, ಯೋಗಿಗಳಾಗ್ತೀವಿ. ನೋಡಿ, ಕೇವಲ ಯಮ ಮತ್ತು ನಿಯಮ ಇವೆರಡನ್ನ ಅಧ್ಯಯನ ಮಾಡದೆ ಕೇವಲ ಆಸನವನ್ನ ಮಾಡ್ತಾ ಇದ್ದೀನಿ, ನಾನು ಯೋಗಿ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ಅಹಂಕಾರವಾಗುತ್ತೆ, ಅದಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಈ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದಲ್ಲಿ ಇವತ್ತಿನ ದಿವಸ ನಿಮ್ಮ ಜೊತೆ ನಿಯಮದಲ್ಲಿರ್ತಕ್ಕಂತಹ ಅನುಸರಿಸಬೇಕಾಗಿದ್ದಂತಹ ಕೆಲವು ನುಡಿಗಳನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಬಾಬಾಜಿಯವರಿಗೆ, ಸುಭಾಷ್ ಪತ್ರಿಜಿ ಮಹಾಗುರುಗಳಿಗೆ, ಹಾಗೂ ವಿಶೇಷವಾಗಿ ರಂಗನಾಥ್ ಜಿಯವರಿಗೆ ಮತ್ತು ಎಲ್ಲವನ್ನ ಆಲಿಸಿದಂತ ತಮ್ಮ ಎಲ್ಲರಿಗೂ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ
ನನ್ನ ಈ 4 ಮಾತುಗಳನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ ಸಮಯದ ಅವಕಾಶಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಯಾಕಂದ್ರೆ ಈ ಯಮ ನಿಯಮ ಅನ್ನೋದು ಇಂಥ ವಿಶದೀಕರಣ ಅಂದರೆ ಒಂಥರ ವಿವರವಾಗಿ ಸವಿವರವಾಗಿ ತಿಳಿಸ್ಕೊಟ್ರುವಂಥ ಈ ಇವತ್ತಿನ ಕ್ಲಾಸು, ಈ ಮುಂದಿನ ಕ್ಲಾಸ್, ಇಂದಿನ ಕ್ಲಾಸ್ನು ಯಾರೂ ಇಷ್ಟು ಉದಾಹರಣೆಗಳ ಜೊತೆಗೆ ಅಂದರೆ ಪ್ರಸ್ತುತ ನಾವು ಏನು ಜೀವನ ಮಾಡ್ತಾ ಇದೀವೋ ಅದು ಸಂಬಂಧಿತ ಉದಾಹರಣೆಗಳ ಜೊತೆಗೆ ಕೊಟ್ಟಿರುವಂಥ ಈ ಜ್ಞಾನ ಒಂಥರ ಅನಿರ್ವಚನೀಯ. ಹೇಳ್ಬೇಕಂದ್ರೆ ಈ ಜ್ಞಾನ ಎಲ್ಲಿ ಸಿಗಲ್ಲ ಮಿತ್ರರೇ. ದಯವಿಟ್ಟು ಈ ವಿಡಿಯೋವನ್ನು ನೀವೆಲ್ಲರೂ ಕಲಿಸಿ. ಈಗ ನಾವು ಜಸ್ಟ್ ಕೇಳಿಸ್ಕೊಂಡು ನಾವೇ ಆ ಜ್ಞಾನ ಇಟ್ಕೊಳೋದಲ್ಲ, ಎಲ್ಲರೂ ಕಲಿಸಿ. ಯಾಕಂದರೆ ಈ ಯಮ ನಿಯಮ ಅನ್ನೋದು ಇಂಥ ವಿವರವಾಗಿ ಯಾರು ಕೊಡಲ್ಲ. ನಾನು ಎಷ್ಟೋ ಬುಕ್ಸ್ಗಳು ಓದಿದ್ದೀನಿ, ಆದರೆ ಏನಾಗತ್ತೆ, ಏನೋ ಸ್ವಲ್ಪ ವಿಷಯದ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಮುಂದಿನ ಅಂಶಕ್ಕೆ ಹೋಗ್ತಾ ಇರ್ತಾರೆ. ಇಂಥ ವಿವರವಾಗಿ ಸಾರ್ ತಿಳಿಸ್ಕೊಟ್ಟಿರೋ ವಿಧಾನ ಇದೆಯಲ್ಲ, ಇದು ಅದ್ಭುತವಾಗಿದೆ. ಇದು ಪ್ರತಿಯೊಬ್ಬರು ತಿಳ್ಕೊಂಡು ಮತ್ತೆ ಬೇರೆಯವರು ಕಲಿಸಿ ಅವರ ಜೀವನವನ್ನು ಇದನ್ನು ಅಳವಡಿಸ್ಕೊಂಡ್ರೆ ಹೇಳ್ಬೇಕಂದ್ರೆ ಅತ್ಯುತ್ತಮವಾಗಿ ಪರಿವರ್ತನ ಅನ್ನೋದು ಅವರಲ್ಲಿ ಕಂಡುಹಿಡ್ಬೋದು. ಅದಕ್ಕೋಸ್ಕರ ಈ ಜ್ಞಾನ ಇವತ್ತು ತಿಳ್ಕೊಂಡಿರೋದಕ್ಕೂ ನಿಜವಾದ ಆನಂದವಾಗ್ತಾ ಇದೆ. ಪ್ರತಿಯೊಬ್ಬರು ಇದನ್ನು ಪದೇ ಪದೇ ಮನನ ಮಾಡ್ಕೊಳ್ಳಿ. ಒಂದು ದಿವಸ ಕೇಳಿಸ್ಕೊಂಡ್ರೆ ಆಗಲ್ಲ, ಮನನ ಮಾಡ್ಕೊಳ್ಳಿ. ಜ್ಞಾನ ಜೊತೆಗೆ ಧ್ಯಾನ ಮಾಡ್ತಾ ಇರ್ತೀವಿ ನಾವು ಎಲ್ಲರೂ. ಹಲವಾರು ಧ್ಯಾನ ಮಾಡೋಂಥ ಇದರಲ್ಲಿ ನಾವು ಅದನ್ನು ತೊಲಗಿಸ್ಕೊಂಡಿವಿ. ಅದ್ರ ಜೊತೆಗೆ ಇಂಥ ಜ್ಞಾನ ಅನ್ನೋದು ಪದೇ ಪದೇ ಮನನ ಮಾಡ್ಕೋಬೇಕು. ಆವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಸಾಧ್ಯವಾಗುತ್ತೆ. ಈಗ ಯಾರ್ಯಾರು ಪ್ರಶ್ನೆಗಳು ಕೇಳಬೇಕು ಮತ್ತು ನಿಮ್ಮ ಅನಿಸಿಕೆ ಕೊಡಬೇಕು, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ಎಸ್, ಸುಜಾತ ಮೇಡಮ್ ಮಾತಾಡಿ. ಅಪ್ಪಾಜಿ ಅವರಿಗೆ, ರಂಗನಾಥ್ ಗುರುಜಿ ಅವರಿಗೆ ತುಂಬಾ ಧನ್ಯವಾದಗಳು ಸರ್. ಆವಾಜ್ ಕೇಳಿಸ್ತಿದೆ ಎಲ್ಲ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಬೇರೆಯವರ ಆವಾಜು ಕೇಳ್ತಾ ಇದೆ ನಿಮ್ಮ ಆವಾಜ್ ಜೊತೆಗೆ. ಗಾಡಿ ಆವಾಜ್ ಇಲ್ಲ ಸರ್, ಗಾಡಿ ಆವಾಜ್ ರೀ ಅದು. ಹೇಳಿ. ಟ್ರಾವೆಲ್ಸ್ ಮಾಡ್ತಾ ಇದ್ದೇನಲ್ಲ. ನಿಯಮದಲ್ಲಿ ತುಂಬಾ ತಿಳಿದುಕೊಳ್ಳುವಷ್ಟು ಇದೆ ಸರ್. ಅದರಲ್ಲಿ ನಾವು ಒಂದ್ ಸ್ವಲ್ಪ ಭಾಗವನ್ನು ತಿಳಿದುಕೊಂಡ್ರು ತುಂಬಾ ಮುಂದೆ ಹೋಗುತ್ತೇವೆ. ಆಮೇಲೆ ರಾಯಚೂರಿನಲ್ಲಿ ಇಂಥ ಮಾಹೋಲ್ ಇತ್ತಲ್ಲ ಸರ್, ನೀವೆಲ್ಲ ವೇದಿಕೆಯಲ್ಲಿ ಕುಳಿತಾಗ ನಿಮ್ಮ ಮುಖದಲ್ಲಿ ಹಾವ ಭಾವ ಇಷ್ಟೊಂದು ಅಪ್ರತಿಮವಾಗಿತ್ತಂದರೆ ಅದನ್ನು ಹೇಳುವ ಜ್ಞಾನಿಗಳೇ ಮುಖದಲ್ಲೇ ಅಷ್ಟೇ ಕಾಣುತ್ತದೆ ಸರ್. ಅದು ಉಳಿದಲ್ಲಿ ನಾವು ಲಗ್ನ ಸಮಾರಂಭದಲ್ಲಿ ಮತ್ತು ಯಾವುದಾದ್ರೂ ವೇದಿಕೆಯಲ್ಲಿ ಹೋಗುತ್ತೇವೆ, ಇಷ್ಟೊಂದು ಶಾಂತ ಮತ್ತು ಪ್ರಸನ್ನ ವಾತಾವರಣ ಅದು ಸಿಗೋದಿಲ್ಲ ಸರ್. ನನಗೆ ತುಂಬಾ ಮೇನ್ ಅಂದರೆ ರಂಗನಾಥ್ ಗುರುಜಿ ಅವ್ರಿಗೆ, ಅಪ್ಪಾಜಿ ಅವ್ರಿಗೆ ದರ್ಶನ ಆಯ್ತಲ್ವೇ, ನನಗೆ ಮನ ತೃಪ್ತ ಆಯ್ತು ಸರ್. ಇದಕ್ಕಿಂತ ಹೆಚ್ಚನ್ನು ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಸರ್. ಸುದ್ದ ನನ್ನ ವೇದಿಕೆಗೆ ಕರೆದು ತಮ್ಮ ಪಕ್ಕದಲ್ಲಿ ಕೂಡಿಸಿಕೊಂಡ್ರಲ್ಲ ರಂಗನಾಥ್ ಗುರುಜಿ ಅವರಿಗೆ, ನನಗೆ ತುಂಬಾ ಏನೋ ಒಂಥರ ನಾ ಈ ಲೋಕದಲ್ಲಿ ಇಲ್ಲ ಅನಿಸ್ಬಿಟ್ಟಿತ್ತು ಸರ್. ಅದು ನಾನು ಯಾವನು ಈ ಲೋಕದಲ್ಲಿಲ್ಲ, ಏನೋ ಒಂಥರ ತುಂಬಾ ಅದ್ಭುತ ವಾತಾವರಣದಲ್ಲಿ ನಾನು ಅಲ್ಲಿದ್ದೇ ಇಲ್ಲ ಸರ್. ಇಷ್ಟು ಆನಂದದಿಂದ ನನ್ನ ಆತ್ಮ ತಿರುಗುತ್ತಿತ್ತು ಸರ್. ಹೆಚ್ಚದಲ್ಲಿ ನೀವು ನಿಮ್ಮನ್ನು ಕೇಳಿ ಕುಳಿತುಕೊಂಡಿಲ್ಲ ಸರ್. ನಾನು ಅಲ್ಲಿ ಅದ್ಭುತದ ಅನುಭವನೂ ಆಯ್ತು ಸರ್. ತುಂಬಾ ಶಾಂತ ಆಗಿದ್ದೆ ನಾನು. ಹೀಗಾಗಿ ಈ ಅನುಭವನ ಹಂಚಲಿಕ್ಕೂ ಸುಧಾ ನನಗೆ ಆಗುತ್ತೆ ಸರ್. ರೈಟ್. ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಮಾತಾಡಿ. ಎಲ್ಲ ಸರ್ ಹೈದರಾಬಾದಲ್ಲಿ ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಮೇಡಮ್ ಸುಜಾತ ಮೇಡಮ್ ಅವರಿದ್ರು ಸರ್. ರಂಗನಾಥ್ ಗುರುಜಿಗಳೇ, ನಾನು ಒಂದು ಅದೇ ತಮ್ ಜೊತೆ ಮಾತಾಡ್ತಾ ಇರೋ ಹಂಗೆ ಮುಕುಂದನ್ ಅವ್ರ ಕ್ಲಾಸ್ಗೆ ಅಂದ್ರೆ ನಾನು ಕಲಿತಾ ಇರೋಂತ DKY ಕ್ಲಾಸ್ಗೂ ಈ ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಅವ್ರು ಹೇಳಿರ್ಲಿಲ್ಲ.
ಬಟ್ ಅವರು ಕ್ಲಾಸ್ ಮಾಡ್ತಾರೆ, ಅದರಲ್ಲಿ ಏನಿದೆ ನೋಡೋಣ, ಅದನ್ನ ಪ್ರಯೋಜನವನ್ನು ಸಹ ಅಳವಡಿಸ್ಕೊಳ್ಳೋಣ ಅಂತ ಅನ್ನೋ ಸಮಯದಲ್ಲಿ ಅವರು ಪತಂಜಲಿ ಅವ್ರ ಇದ್ರ ಹತ್ರನೇ ಕಲ್ತಿರೋದು. ಅವರು ಸಹ ತಾವ್ ಹೇಳ್ದಂಗೆ ಯಮ ನಿಯಮ ಇದನ್ನೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ನನಗೆ ಅದು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿತ್ತು. ಇವತ್ತು ತಾವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರೆ, ನಾನು ತಮ್ಮ ಜೊತೆ ಮಾತಾಡ್ಬಿಟ್ಟು ನಾನು ಆ ಬುಕ್ನ ಒಂದು ಖರೀದಿ ಮಾಡ್ಕೊಂಡು ಅದನ್ನ ನೋಟ್ಸ್ ಟೈಪ್ ಮಾಡಿ ಮುಂದೆ ನಾವು ಹೋಗ್ತೀವಲ್ಲ ಅಲ್ಲೆಲ್ಲ ಇದು ಒಂದು ಸೇರಿಸ್ಕೊಂಡು ಪ್ರಚಾರ ಮಾಡ್ಲಿಕ್ಕೆ ನನಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು ಸರ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಮತ್ತೆ ಇದೇ ಒಂದು ಸಂದರ್ಭದಲ್ಲಿ ರಾಯಚೂರ್ ಬಗ್ಗೆ ನಮ್ಮ ಲಕ್ಷ್ಮೀ ರಂಗನಾಥ್ ಮೇಡಮ್ ಇದ್ರು. ಅವರು ನಾನು ಬೆಂಗಳೂರಲ್ಲಿ ಮಾತ್ರ ಒಂದು 2-3 ನಡೆದಂತ ಒಂದು ಫೆಸ್ಟ್ ಅಲ್ಲಿ ಮಾತ್ರ ನೋಡಿದ್ದೆ. ಬಟ್ ಅಲ್ಲಿ ಅವರು ಒಂಥರ ಅಕ್ಕ ತಂಗಿ ತರನೋ ತಾಯಿ ಮಗಳ ತರನೋ ಆ ಒಂದು ಬಾಂಧವ್ಯ, ಅವರು ತಬ್ಬಿಕೊಂಡು ಮುತ್ತಿಕ್ಕಿದ ರೀತಿ, ನಿಜವಾಗ್ಲೂ ಇವೆಲ್ಲ ಅನ್ಫರ್ಗೆಟಬಲ್ ಮೆಮೊರೀಸ್ ಅಂತ ಹೇಳ್ಬೋದು. ಮೇಡಮ್ಗೂ ಥ್ಯಾಂಕ್ಸ್. ತಾವ್ ತಿಳಿಸ್ಬಿಡಿ ಸರ್, ಮೋಸ್ಟ್ಲಿ ಇದ್ರಲ್ಲಿ ಇರಲ್ಲ ಅನ್ಸುತ್ತೆ ಅವರು. ಮತ್ತೆ ನಿನ್ನೆನೂ ಸಹ ಅವ್ರು ಫೋನ್ ಮಾಡಿದ್ರು. ನೋಡಿ ನಮ್ಮ ಆತ್ಮೀಯತೆ ಹೆಂಗ್ ಬೆಳೀತದೆ ಒಬ್ರಿಗೊಬ್ರಿಗೆ ಅಂದ್ರೆ, ರಂಗನಾಥ್ ಗುರುಜಿಗಳನ್ನೆಲ್ಲ ನಾವು ನೋಡುವಾಗ, ಬಟ್ ದಯವಿಟ್ಟು ಕ್ಷಮಿಸ್ಬೇಕು, ಬೆಳಗ್ಗೆ ಹೊತ್ತು ಇರುವಾಗ ತಮ್ಮ ಕ್ಲಾಸು ನಾನು ಜಾಯ್ನ್ ಆಗಕ್ ಆಗಿರ್ಲಿಲ್ಲ. ಬಟ್ ನಾನು ಇದ್ರಲ್ಲಿ ನೋಡಿದೆ ಅಷ್ಟಾಂಗ ಭಾಗ ಇದ್ರದ್ದು ಇದೆ ಅಂತ ಹೇಳಿ. ಬಟ್ ಆದ್ರೂ ನನಗೆ ಇವಾಗ ಸಿಕ್ಕಿದ್ದು, ನಾನು ಕೇಳಿದ್ದು ತುಂಬಾ ಸಂತೋಷ ಆಯ್ತು. ಇದನ್ನ ಆ ಬುಕ್ ತಗೊಂಡು ಸ್ವಲ್ಪ ನೋಟ್ಸ್ ಮಾಡ್ಕೊಂಡು ನನ್ನ ಬೆಳವಣಿಗೆ ಅಲ್ಲದಿರಾ ನಾನು ಇದನ್ನ ಮುಂದೆ ಹೇಳಲಿಕ್ಕೂ ನನ್ಗೆ ಇದೊಂದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ರೈಟ್. ಶಿವಕುಮಾರ್. ಗುರುಜಿ ಅವರೇ, ಅನಂತಕೋಟಿ ನಮಸ್ಕಾರ. ನಾಗರಾಜ್ ಗುರುಜಿ ಅವರೇ, ನಂದು ಒಂದು ಪ್ರಶ್ನೆ ಇದೆ ಗುರುಜಿ ಅವರೇ. ನನ್ನ ಹತ್ರ ಜ್ಞಾನಸಿಂಧು ಅಂತ ಒಂದು ಗ್ರಂಥ ಇದೆ. ಅದು ಶಿವನ ಮಗನಿಗೆ ಉಪದೇಶ ಮಾಡಿದೆಲ್ಲ ಮಾರ್ಗ ಇದಾವ ಅದರಲ್ಲಿ. ಅದು ಆ ಗ್ರಂಥ ಓದ್ತಾ ಇದ್ರೆ, ಈ ಮಠಾಧೀಶರು ಅಂತ ಹೇಳಿದಿರಿ, ನಾವು ವೀರಶೈವ ಲಿಂಗಾಯತ್ ಧರ್ಮದಾಗ ನಾವು ಹುಟ್ಟೀವಿ. ಒಂದ್ಸತಿ ಮಠಾಧೀಶರನ್ನ ಮನೆಗೆ ಪಾದಪೂಜೆ ಕರೆದಿದ್ದೆ. ಅವ್ರು ಅಂದಿದ್ರು, ಈ ಗ್ರಂಥ ಓದ್ಬೇಡ, ಈ ಗ್ರಂಥ ಸನ್ಯಾಸಿಗಳು ಓದ್ತಾರೆ, ಈ ಗ್ರಂಥ ಓದಿ ಅಂದ್ರೆ ಸನ್ಯಾಸಿ ಆಗಿಬಿಡ್ತಿ, ಮನೆ ಮಠ ಬಿಟ್ಟು ಹೋಗ್ತಿ, ನಾ ಸಣ್ಣ ಸಣ್ಣ ಮಕ್ಕಳು ಆದರೆ ಈ ಗ್ರಂಥ ಓದ್ಬೇಡ ಅಂತ ಹೇಳಿದಾರೆ ಗುರುಜಿ. ಅದ್ರ ಸಲುವಾಗಿ ಇದ್ರ ಸಲುವಾಗಿ ಒಂದು ವಿಷಯ, ತಮ್ಮ ನುಡಿ ಏನಿದೆ ತಿಳಿಸ್ಬೇಕು ಗುರುಜಿ. ನೋಡಿ, ಅವರು ಬಹಳ ಸತ್ಯವನ್ನ ನುಡಿದಿದ್ದಾರೆ. ಮಠದ ಸ್ವಾಮೀಜಿಗೂ ಸನ್ಯಾಸಿಗೂ ತುಂಬಾ ವ್ಯತ್ಯಾಸ ಇದೆ. ಮಠದ ಸ್ವಾಮೀಜಿ ಅಂದ್ರೆ ದೊಡ್ಡ ಸಂಸಾರಿ ಅವರು. ಯಾಕಂದ್ರೆ ನಿಮ್ಮಂತ ಜನ ಭಕ್ತರುಗಳು ಸಾವಿರಾರು ಜನ ಬರ್ತಾರೆ. ಅವ್ರೆಲ್ಲರಿಗೂ ಬೇಕಾದದ್ದನ್ನ ಒದಗಿಸ್ಕೊಡ್ಬೇಕು. ಸೊ ಹಾಗಾಗಿ ನಿಮ್ಮ ಕುಟುಂಬಕ್ಕಿಂತ ಅವ್ರದ್ದು ದೊಡ್ಡ ಕುಟುಂಬ. ಯಾರ್ದು? ಮಠದ ಸ್ವಾಮೀಜಿಗಳದ್ದು. ಸನ್ಯಾಸಿ ಇದಾನಲ್ಲ, ಸನ್ಯಾಸಿ ಅರ್ಥವೇ ಹೇಳುತ್ತೆ. ಏನದು? ಸರ್ವಸಂಗ ಪರಿತ್ಯಾಗಿ. ಏನು ಸರ್ವಸಂಗ ಪರಿತ್ಯಾಗಿ ಅಂದ್ರೆ, ಮಹಾವತಾರ ಫೌಂಡೇಶನ್ ಸಹವಾಸ ಬಿಟ್ಬಿಡೋದು, ಹೆಂಡತಿ ಬಿಟ್ಬಿಡೋದು, ಮಕ್ಳನ್ ಬಿಟ್ಬಿಡೋದು, ಕಾಡ್ಗೋಗಿ ಮೂಗಿಡ್ಕೊಂಡು ಧ್ಯಾನ ಮಾಡೋದಲ್ಲ. ನಮ್ಮ ಇಂದ್ರಿಯಗಳು ಏನು ಪಂಚೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇದಾವಲ್ಲ, ಈ ಇಂದ್ರಿಯಗಳ ಸಂಘವನ್ನ ಬಿಟ್ಟು ಒಳಗಡೆ ಪ್ರವೇಶ ಮಾಡಿ ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದು ಸನ್ಯಾಸತ್ವ. ನೀವು ನಿಜವಾಗಿ ಸನ್ಯಾಸಿ, ನಾವೆಲ್ಲರೂ ಸನ್ಯಾಸಿಗಳೇ. ಯಾರು ಜ್ಞಾನವನ್ನ ಗಳಿಸ್ತಾ ಇದ್ದಾರೆ, ನಾವೆಲ್ಲರೂ ಸನ್ಯಾಸಿಗಳು. ಬೇಕು 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 ಅಂತ ಬೇಕುಪ್ಗಳಾಗಿದ್ದಾರಲ್ಲ, ಅವ್ರ ಸನ್ಯಾಸಿಗಳಲ್ಲ. ಅವ್ರು ಹೇಳಿರೋ ಮಾತು ಕರೆಕ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ಈಗ ನೀವು ಯೋಚನೆ ಮಾಡಬೇಕು, ನಾನು ಸನ್ಯಾಸಿ ಆಗ್ಬೇಕಾ, ಮಠದ ಸ್ವಾಮೀಜಿ ಆಗ್ಬೇಕಾ? ಮಠದ ಸನ್ಯಾಸಿ ಆದವನಿಗೆ ಹೇಳಿ, ಮಠದ ಸನ್ಯಾಸಿ ಆದವನಿಗೆ ಕರ್ಮ ಬೇಕು. ಅವ್ರು ಯಾವತ್ತೂ ಜ್ಞಾನವನ್ನ ಬೋಧಿಸೋದಿಲ್ಲ, ಭಕ್ತಿಯನ್ನ ಮಾತ್ರ ಬೋಧಿಸ್ತಾರ. ಅವರು ಮಠಕ್ಕೆ ಇಂಥ ತಂದು ಕೊಡ್ಬೇಕು, ಇಂಥ ಕರ್ಮ ಮಾಡ್ಬೇಕು, ಯಾಗ ಮಾಡ್ಬೇಕು, ಯಜ್ಞ ಮಾಡ್ಬೇಕು ಅಂತ. ಆದ್ರೆ ಸನ್ಯಾಸಿ ಆದವನಿಗೆ ಯಾವ ಕರ್ಮವೂ ಇಲ್ಲ. ಅವನ ಕರ್ಮ ಏನಾಗಿರುತ್ತೆ? ತನ್ನನ್ನ ತಾನು ತಿಳಿಯೋದೊಂದೇ ದೊಡ್ಡ ಕರ್ಮ. ಆ ಕರ್ಮದ ಮುಂದೆ ಇನ್ನೊಂದು ಕರ್ಮ ಇಲ್ಲ. ಇದು ಸತ್ಯವಾದ ಮಾತು. ಸತ್ಯವಾದ ಮಾತು ಗುರುಜಿ. ಅನಂತ ಕೋಟಿ ಗುರುಜಿ ನಿಮ್ಮ ಪಾದಕ್ಕ ಧನ್ಯವಾದ.
ರೈಟ್. ಉಮಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಾಗರಾಜ್ ಗುರುಗಳಿಗೂ ಮತ್ತು ರಂಗನಾಥ್ ಗುರುಗಳಿಗೂ ಅನಂತ ಕೋಟಿ ನಮಸ್ಕಾರಗಳು. ನಮಸ್ಕಾರ ತಮಗೂ. ಏನು 2 ಅಷ್ಟಾಂಗ ಯೋಗದ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ, ಆದ್ರೂ ಕೂಡ ನಿಯಮ ಮತ್ತು ಇವತ್ತು ಹೇಳಿದ್ರಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸಾಕಷ್ಟು ಇದೆ. ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆ. 1-2 ದಿನದಲ್ಲಿ ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಇದನ್ನ ನಾವು ಸತತವಾಗಿ ಪ್ರಯೋಗ ರೂಪದಲ್ಲಿ ತಂದ್ರೆ ಮಾತ್ರ ಸಾಧ್ಯತೆ. ಆಮೇಲೆ ಇವತ್ತು ತಾವು ಹೇಳಿದ್ರಿ, ಅದು ಸ್ವಲ್ಪ ನನ್ನ ಮನಸ್ಸಿಗೆ ನಾಟ್ತು. ಏನಂದ್ರೆ, ಸತ್ತಾಗ ಮನುಷ್ಯನ ಮೇಲಿಂದ ಹೂವು ಹಾರಿಸ್ತಾರೆ, ಬಟ್ಟೆಗಳನ್ನ ಹಾರಿಸ್ತಾರೆ, ಆಮೇಲೆ ಬುಕ್ಕ, ಗುಲಾಲು, ಊದು ಎಲ್ಲವನ್ನ ಹೀಗೆ ಚೆಲ್ ಬಿಡ್ತಾರೆ. ಅದ್ರ ಜೊತೆಗೆ ಮಂಡಕ್ಕಿ ಇದು ಕೂಡ ಹೀಗೆ ಚೆಲ್ತಾರೆ. ಅದ್ರ ಜೊತೆಗೆ ಕಾಯಿನ್ಗಳು ಕೂಡ ಚೆಲ್ತಾರೆ. ಆಮೇಲೆ ಇದೆಲ್ಲ ಗೊತ್ತಾಯ್ತು. ಆದ್ರೆ ಹೆಣದ ಹಣೆಗೆ ಇಲ್ಲೇ ಹಣೆಗೆ ಕಾಯಿನ್ ಅಂಟಿಸ್ತಾರಲ್ಲ, ಅದೇ ಹಾಕಿದೆ. ಅದೇ ಅವನು ಹೋಗುವಾಗ ಏನು ತಕೊಂಡು ಹೋಗ್ಲಿಲ್ಲ. ಅದನ್ನ ಯಾರೋ ಕೆಲವ್ರು ಅಂಟಿಸ್ತಾರೆ ಅಷ್ಟೇ, ಎಲ್ಲರೂ ಅಂಟಿಸೋದಿಲ್ಲ. ಕೊನೆಯಲ್ಲಿ ಇದು ಒಂದಾರ ಸೇರ್ಕೊಂಡು ಮಣ್ಣಲ್ಲಿ ಬಂದಿತ್ತು, ಮಣ್ಣಿಗೆ ಮತ್ತೆ ಸೇರ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಭ್ರೂಮ ಮಧ್ಯದಲ್ಲಿ ಇನ್ನೇನಂತ ಆ ನಂತರ ಏನ್ ಮಾಡ್ತಾರಂದ್ರೆ, ಅದು ಕೂಡ ತಮ್ಮ ಹಣೆಗೆ ಹೀಗೆ ಒತ್ಕೊಳ್ತಾರೆ. ಈಗ ನನ್ನ ಹಣೆಗೆ ಅಂಟಿಸಿದ್ದನ್ನ ಇನ್ನೊಬ್ರು ಕೂಡ ಅದನ್ನ ಹೀಗೆ ಒತ್ಕೊಳ್ತಾರೆ, ಹಣೆಗೆ ಜಾಯಿಂಟ್ ಮಾಡ್ಕೊಳ್ತಾರೆ. ಅಂದ್ರೆ ನನ್ಗಲ್ಲಿ ಒಬ್ರು ಹೇಳಿದ್ರು, ಯಾಕೆ ಅಂದ್ರೆ ಹಾಗ ಮಾಡೋದ್ರಿಂದ ಏನಂದ್ರೆ ನಮಗೂ ಕೂಡ ಶರೀರ ಆತ್ಮ ಬೇಗ ಸಾವು ಬರ್ಲಿ, ಬೇಗ ನಮಗೂ ಸಾವು ಬರ್ಲಿ ಅನ್ನೋಂತ ಉದ್ದೇಶದಿಂದ ಆ ರೀತಿ ಮಾಡ್ತಾರಂತೆ ಹೇಳಿದ್ರು. ಅದೇನ್ ನನಗ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅವತ್ತು ಹೇಳಿದ್ದದು. ಬಿಟ್ಟಾಕಿ ಅವೆಲ್ಲ ಕರ್ಮಕ್ಕೆ ಸಂಬಂಧಪಟ್ಟದ್ದು ಅದೆಲ್ಲ. ಅದರ ಅವಶ್ಯಕತೆ ನಮಗೆ ಬೇಡ. ನಾವು ಜ್ಞಾನದಲ್ಲಿ ಹೋಗ್ತಾ ಇರುವಂತವ್ರು, ಧ್ಯಾನದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು, ಜ್ಞಾನದ ಮೂಲಕ ಧ್ಯಾನವನ್ನ ಮಾಡಿ ಮೋಕ್ಷ ಸಾಧನೆಗೆ ಹೋಗ್ತಾ ಇರುವವರು. ಆದ್ರಿಂದ ಸತ್ತ ಮೇಲೆ ಯಾವ ಹಣ ಅಂಟಿಸಿದ್ರೆ ಏನು, ಏನ್ ಚೆಲ್ಲಿದ್ರೆ ಏನು. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಗಾದೆ ಒಂದ್ ಮಾತು, ಊರಿಗೆ ಉಪಕಾರ ಮಾಡೋದು, ಹೆಣಕ್ಕೆ ಶೃಂಗಾರ ಮಾಡೋದು ಎರಡು ಒಂದು ಅಂತ. ಹೆಣಕ್ಕೆ ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಹೆಣೆಯನ್ನು ಖುಷಿ ಪಡ್ತಿತ್ತ? ಮಕ್ಕಳು ತಂದೆ ತಾಯಿಗಳು ಬದುಕಿದ್ದಾಗ ಅವ್ರಿಗೆ ಒಳ್ಳೆ ಊಟ ಕೊಟ್ಟು ಒಳ್ಳೆ ಸೇವೆ ಮಾಡಿದ್ರೆ, ಆ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅದು ನಿಜವಾದದ್ದು ಸೇವೆ. ಸತ್ತ ನಂತರ 1-2 ಸಾವಿರ ಜನಕ್ಕೆ ಊಟ ಹಾಕೋದು, ಅವರಿಗೆ ಬೇಕಾದಷ್ಟೆಲ್ಲ ದಾನ ಧರ್ಮ ಮಾಡೋದು, ಇದರಿಂದ ಏನೋ ಅವರು ಸತ್ತ ನಂತರ ಆ ಏನ್ ಕರ್ಮ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಅಲ್ಲಿ ಸ್ವರ್ಗ ನರಕ ಲಭ್ಯವಾಗುತ್ತಲ್ಲ, ಅಲ್ಲಿ ಏನೋ ಒಂದಿಷ್ಟು ಕಿಂಚಿತ್ತು ನಾವು ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದಿಷ್ಟು ಕರ್ಮ ಶೇಷ ಕಳಿ ಆಗ್ಬೋದು ಅಷ್ಟೇ. ಆದ್ರೆ ಅದರಿಂದ ಯಾವುದೇ ಪ್ರಯೋಜನವೂ ಇಲ್ಲ. ಬದುಕಿದ್ದಾಗ ಯಾವ ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಅವ್ರಿಗೆ ಒಳ್ಳೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವ್ರಿಗೆ ಕಾಯಿಲೆ ಕಸಾಲೆಗಳಿಗೆ ಔಷಧೋಪಚಾರವನ್ನ ಮಾಡಿಸಿ 2 ಮಾತನ್ನ ದಿನಗಟ್ಲೆ ಬೇಡ, ಅರ್ಧ ಗಂಟೆ ಕೂತ್ಕೊಂಡು ಮಕ್ಕಳ ತಂದೆ ತಾಯಿಗಳ ಜೊತೆನಲ್ಲಿ ಕೂತ್ಕೊಂಡು ಹೇಗಿದ್ದೀರಿ ಏನು ಎತ್ತ ಅಂತ 4 ಪ್ರೀತಿ ಮಾತುಗಳನ್ನ ಆಡ್ಬಿಟ್ರೆ ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕಾಗಿಲ್ಲ. 4 ಮಾತಾಡಿದ್ರೆ ಸಾಕು. ಇಲ್ಲ ಈಗ ನಮ್ಮಲ್ಲಿ ಒಂದು 20 ದಿವಸ ತಳಗಡೆ ಏನಾಗ್ಬಿಡ್ತು ಅಂದ್ರೆ, ತಾಯಿನ ತೀರಾ ಅಲಾಲ ಮಾಡಿದ್ರು, ಬಹಳಷ್ಟು ಕಷ್ಟ ಕೊಟ್ರು, ರೂಮ್ನಲ್ಲಿ ಕೂಡ ಹಾಕ್ಬಿಟ್ರು. ಆದ್ರೆ ಸತ್ತಾಗ ಒಂದು 35,000 ಖರ್ಚು ಮಾಡಿದ್ರು ಗುರುಗಳೇ. ಅಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಮಾಡಿದ್ರು. ಆದ್ರೆ ಇದಕ್ಕೆ ಏನಾದ್ರೂ ಲಾಭ ಇದೆಯಾ, ಉಪಯೋಗ ಇದೆಯಾ? ವ್ಯರ್ಥ ಜೀವನ, ವ್ಯರ್ಥ. ಅದರಿಂದ ಏನು ಉಪಯೋಗ ಆಗ್ಲಿಲ್ಲ. ಯಾಕೆಂದ್ರೆ ಜೀವಂತವಾಗಿದ್ದಾಗ ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ದೆ ಸತ್ಮೇಲೆ ನಾನು ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಇಲ್ಲಿ ಇದ್ದಾಗ ಮಾತ್ರ ಮನುಷ್ಯನಿಗೆ ಅಥವಾ ಯಾವ್ದಕ್ಕೂ ಬಹಳಷ್ಟು ಉಪಯೋಗ, ಸಾರ್ಥಕತೆ ಅನ್ನೋದನ್ನ ಇವತ್ತು ತಮ್ಮ
ಹೇಳಿಕೆಯಿಂದ ಗೊತ್ತಾಯ್ತು. ಆಮೇಲೆ ರಾಯಚೂರು ಕಾರ್ಯಕ್ರಮ ಬಹಳಷ್ಟು ಅದ್ದೂರಿ ಆಯ್ತು. ಈ ಟಿವಿ ವಿಡಿಯೋಲೆಲ್ಲ ನೋಡಿದ್ವಿ. ಆಮೇಲೆ ಏನಂದ್ರೆ ಅಲ್ಲಿ ನೀಲಮ್ಮ ಅವರ ಸಾಧನೆ ಮತ್ತು ತಮ್ಮ ಸಾಧನೆ, ನಮ್ಮ ರಂಗನಾಥ್ ಗುರುಗಳ ಸಾಧನೆ ಎಲ್ಲಕ್ಕೂ ಮೆಚ್ಚುವಂಥದ್ದು. ಅದ್ರ ಜೊತೆಗೆ ನಮ್ಮ ಅತ್ತಿಯಮ್ಮ ಲಕ್ಷ್ಮಮ್ಮ ಅವ್ರು ಬಂದಿದ್ರಲ್ಲ, ಅದು ದೊಡ್ಡದು. ಎಲ್ಲರೂ ಬರೀ ಇಲ್ಲಿ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಧ್ಯಾನಿಗಳಿದ್ದವ್ರು ಮಾತ್ರ ಬರ್ತಿರ್ತಾರೆ. ಆದ್ರೆ ಇಂತಹ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡ್ರಲ್ಲ, ಅವ್ರಿಗೆ ಕೂಡ ಧನ್ಯವಾದಗಳು. ಅನಂತ ತಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಧನ್ಯವಾದಗಳು. ಅವತ್ತು ನನಗೇನಾಯ್ತು, ನಮ್ಮ ಮನೆ ಎದುರುಗಡೆ ಒಬ್ರು 15x15 ಪಿರಮಿಡ್ ಹಾಕ್ಸಿದ್ದಾರೆ. ವೆರಿ ಗುಡ್. ಅವತ್ತು 4 ತಾಸು ಧ್ಯಾನ ಆಯ್ತು ಗುರುಗಳೇ ಅಲ್ಲಿ. ಅವರು ಇನಾಗ್ರೇಷನ್ಗ ಪ್ರೇಮ ಸರ್ ಬಂದಿದ್ರಂತೆ, ಮತ್ತು ನಮ್ಮ ವಿಶಾಲಾಕ್ಷಿ ಮೇಡಮ್ ಅವ್ರು ಕೂಡ ಇಲ್ಲೇ ಹುಬ್ಳಿಯಲ್ಲಿ ಇರ್ತಾರಲ್ಲ, ಅವ್ರು ಕೂಡ ಬಂದಿದ್ರು. ಈಗ ನಾಳೆ ಮತ್ತೆ 22ಕ್ಕೆ ಅಂದ್ರೆ 41 ದಿನದ ಒಂದು ಮಂಡಲ, ನಾಳೆ 22ಕ್ಕೆ 41 ದಿನದ ಮಂಡಲ ಆಗತ್ತೆ. ಇಷ್ಟು ಚೆನ್ನಾಗದ ನೋಡಿ ನನಗ್ ಬಹಳ ಖುಷಿ ಅನಿಸ್ಬಿಡ್ತು. ಇಷ್ಟು ಶುಚಿಯಾಗಿ ಇಟ್ಕೊಂಡಿದ್ದಾರೆ. ಕನಿಷ್ಠ ಏನಿಲ್ಲ ಅಂದ್ರೆ ದಿನ ಒಂದು 25-30 ಜನ ಅಲ್ಲಿ ಪಿರಮಿಡ್ ಇದ್ರಲ್ಲಿ ಕುತ್ಕೊಂಡ್ ಬಿಡ್ತಾರೆ. ಅಷ್ಟು ದೊಡ್ಡ ಒಂದು ರೂಮ ಮಾಡಿಬಿಟ್ಟಿದ್ದಾರೆ. ತಾವೇ ಆಗಷ್ಟು ದೊಡ್ಡ ರೂಮ್ ಮಾಡಿದ್ರಲ್ಲ, ಹಾಗೆ ಒಂದು ದೊಡ್ಡ ರೂಮ್ ಮಾಡಿದ್ದಾರೆ. ಪ್ರತಿಯೊಂದು ಕಡೆ ಕೂಡ ಪೇಪರ್ನಲ್ಲಿ ಪಿರಮಿಡ್ ನ ಅಂಟಿಸಿ ಇಡೀ ಗೋಡೆ ಎಲ್ಲ ಅಷ್ಟು ಅಲಂಕಾರ ಮಾಡಿ ಬಹಳಷ್ಟು ಶುಚಿಯಾಗಿ ಮಾಡಿದ್ರು. ಅವತ್ತು 4 ತಾಸು ಮಾಡಿದೆ ನಾನು. ನನಗ್ ಮನ್ಸಿಗೆ ಅವ್ರಿಗೆ ಹೇಳ್ಬಿಟ್ಟೆ ನಾನು, ಪ್ರತಿ ಸಂಡೇ ನಿಮ್ಮಲ್ಲಿಗೆ ನಾನು ಬರ್ತೀನಿ ಧ್ಯಾನಕ್ಕೆ. ಅಂದ್ರೆ ಈಗ ನಮ್ಮನೆಗೂ ಅವ್ರ ಮನೆಗೂ ಸ್ವಲ್ಪ ಬಹಳಷ್ಟು ದೂರ ಆಗತ್ತೆ, ಒಂದು ಕನಿಷ್ಠ 2 ಕಿಲೋಮೀಟರ್ ದೂರ ಆಗತ್ತೆ. ಆದ್ರೂ ಪ್ರತಿ ಸಂಡೇ ನಾ ಬರ್ತೀನಿ ಅಂತ ಹೇಳಿ ಅವರಿಗೆ ಹೇಳಿದ್ದೇನೆ. ಧನ್ಯವಾದ ಗುರುಗಳೇ. ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಅನಂತ ಕೋಟಿ ನಮಸ್ಕಾರಗಳು. ಹಾಗೂ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರ ಸಾಧನೆ ತುಂಬಾ ಅದ್ಭುತ ಆಗಿದ್ದು. ಇನ್ನು ಅವರು ಡ್ಯೂಟಿಯಲ್ಲಿ ಇದ್ದಾರೆ ಕಾಣತ್ತೆ. ಅದಕ್ಕಾಗಿ ರಾಯಚೂರಿನಲ್ಲಿರುವಂತ ಎಲ್ಲಾ ಪ್ರತಿಯೊಬ್ಬರನ್ನ ಒಂದುಗೂಡಿಸುವಲ್ಲಿ ಅವರು ಬಹಳಷ್ಟು ಸಹಕಾರ ಮಹತ್ವದ್ದಾಗಿತ್ತು. ಧನ್ಯವಾದ ಗುರುಗಳೇ, ಧನ್ಯವಾದ. ನಮಸ್ತೆ ನಮಸ್ತೆ ನಮಸ್ತೆ. ಅವ್ರು ಡ್ಯೂಟಿಯಲ್ಲಿ ಇಲ್ಲ, ರಿಟೈರ್ ಆಗಿ ಆಲ್ಮೋಸ್ಟ್ 4-5 ವರ್ಷ ಆಗಿದೆ ರಿಟೈರ್ ಆಗಿ. ಆದ್ರೂ ಅಲ್ಲಿ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ಒಳ್ಳೆ ಕನೆಕ್ಷನ್ಸ್ ಇದೆ. ಸಂಪರ್ಕ ಅದೇ ಎಲ್ಲಿ ಬೆಂಗಳೂರು, ಎಲ್ಲಿ ರಾಯಚೂರು ಗುರುಗಳೇ. ಹೌದು. ಆದ್ರೂ ಅವರು ಮೇಂಟೈನ್ ಮಾಡುವಂತ ಶಕ್ತಿ ಸಾಮರ್ಥ್ಯ ಇದೆ ಅವ್ರ ಹತ್ರ, ಅದಕ್ಕೋಸ್ಕರ ಮಾಡೋಕೆ ಸಾಧ್ಯವಾಗಿದೆ. ಎಲ್ಲ ಧ್ಯಾನಾರ್ಥಿಗಳಿಗೆ ಇದೇ ತರದ ಶಕ್ತಿಯನ್ನು ಕೊಡ್ಲಿ ಅಂತ ನಾನು. ಎಸ್. ಈಗ ಇನ್ನೊಂದು ವ್ಯಕ್ತಿ ಕೃಷ್ಣರಾವ್ ಅವ್ರ ಬಗ್ಗೆ ಸ್ವಲ್ಪ. ಕೃಷ್ಣರಾವ್ ಅವರು ಅದ್ಭುತ ಸೇವೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ. ನೋಡಿ, ಅವರ ಅನುಭವ ಕೇಳೋಣ. ಮಾತಾಡಿ ಕೃಷ್ಣರಾವ್ ಅವ್ರು, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ ನೋಡಿ. ಗುರುಗಳೇ ನಮಸ್ಕಾರ. ನಮಸ್ಕಾರ, ಮಾತಾಡಿ. ತಮಗೂ ನಾಗರಾಜ್ ಗುರೂಜಿಯವರಿಗೂ ಮತ್ತು ಅವತ್ತು ಆ ದಿವಸ ನಿಮ್ಮೆಲ್ಲರೂ ನಮಗೆ ಕಲಿಸಿಕೊಟ್ಟಂತ ಮಹಾತ್ಮಾತ್ಮರಾದ ಬಾಬಾಜಿ ಅವರಿಗೂ, ಮಹಾತ್ಮ ಫೌಂಡೇಶನ್ ಬಾಬಾಜಿ ಅವರಿಗೂ, ಸುಭಾಷ್ ಪತ್ರಿಜಿಗ ಎಲ್ಲರಿಗೂ ನಾನು ನಮನಗಳನ್ನು ನಮಿಸುತ್ತಾ, ಅವತ್ತು ಸ್ವಾಮಿಗಳು ಅವತ್ತು ನಮಗೆ ಪತ್ರಿಜಿಯವರು ತಮ್ಮನ್ನು ಅಲ್ಲಿ ಕರೆಸಿದ್ದು ನನ್ನ ಜೀವನದ ಅದ್ಭುತ ದಿನಗಳೆಂದು ನಾನು ಭಾವಿಸಿ, ನನಗೆ ಈ ಅವಕಾಶ ಸಿಕ್ಕಿದ್ದು ಬಹಳ ಅದ್ಭುತವಾಗಿತ್ತು. ನನಗೆ ಇಂತಿಂತ ಅವಕಾಶಗಳು ಭಗವಂತ ಮತ್ತೆ ಮತ್ತೆ ಕೊಡ ಪುನಃ ತಮ್ಮಲ್ಲಿ ಅವತ್ತು ತಾವು ಬಂದ ದಿವಸ ನಮಗೆ ಪೂರಾ ಸಂತೋಷವಾಗಿತ್ತು. ನನಗೆ ಊಟ ಮಾಡಿದಕ್ಕಿಂತ ಹೆಚ್ಚಿನ ಸಂತೋಷವಾಗಿತ್ತು. ಬಹಳ ನಿಮ್ ಕೊಟ್ಟಕ್ಕಂತ ನಿಮ್ ದರ್ಶನ, ನೀವು ನಮ್ ಜೊತೆಯಲ್ಲಿ ನಮ್ಗೆ ಕೊಡ್ತಕ್ಕಂತ ಸದೊಂದು ಪ್ರತಿಯೊಂದು ಸರಳತೆ ನಮಗೆ ಬಹಳ ಇನ್ನು ನಾವು ಜೀವನದಾಗ ಬಹಳ ಕಲಿಬೇಕೆಂಬುದು ತಿಳಿಸ್ಕೊಡ್ತು. ನಮಗೆ ಬಹಳ ಸಂತೋಷ ಆಗಿದೆ. ನಾನು ಆ ದಿನಗಳಲ್ಲಿ ಎಂದೂ ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಗುರೂಜಿ. ನಮ್ಮ ತಮಗೂ ಮತ್ತೆ ನಾಗರಾಜ್ ಗುರೂಜಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ರೈಟ್. ಅಶ್ವಿನ್ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಕೃಷ್ಣರಾವ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಹಬ್ಬದ ದಿವಸ ಅವರು ನೀಲಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಊಟದ ವ್ಯವಸ್ಥೆ.
ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಅವತ್ತು ನಾ ಎಷ್ಟು ಆದ್ರೂ ಬಹಳಷ್ಟು ಎಲ್ಲರೂ ಸರಳತೆಯಿಂದ ಬಂದು ಕೃಷ್ಣರಾವ್ ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ವಾಯ್ಸ್ ಬ್ರೇಕ್ ಆಗ್ತದೆ. ಮಾತಾಡಿ ನೀವು ಮಾತಾಡಿ. ಕೃಷ್ಣರಾವ್ ಸರ್ ಅವ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡೋದಾದ್ರೆ ಎಷ್ಟು ಒಂದು ಉದಾರ ಜೀವಿ, ಸರಳತೆ ಮತ್ತೆ ರಿಯಲ್ ಹಾರ್ಟ್. ಅವರ ರಿಯಲ್ ಹಾರ್ಟ್ ಅಂತ ಏನು ಹೇಳ್ತೀವಿ ಅದನ್ನ ಅವರಲ್ಲಿ ನಾವು ಅವತ್ತು ಕಂಡ್ವಿ. ಎಲ್ರಿಗೂ ಊಟ ಬಡಿಸ್ತಾ ಇದ್ದಂತ ರೀತಿ, ಅವ್ರ ಅವತ್ತು ಊಟ ಮಾಡಿಲ್ಲ ಯಾಕೆಂದ್ರೆ ಸ್ವಲ್ಪ ಕೆಮ್ಮಿದೆ ಅನ್ಬಿಟ್ಟು ಅವ್ರದ್ದೇನೇ ನಿಶ್ಶಕ್ತಿ ಇರ್ಲಿ ಬದಿಗೊತ್ಬಿಟ್ಟು ಎಲ್ರು ಕೂಡ ಬಂದ ನಾವೇನು ಹೋಗಿದ್ವಿ ನಮ್ಮನ್ನ ನೋಡಿ ತುಂಬಾ ಸಂತೋಷ ಪಟ್ಟು ಊಟ ವ್ಯವಸ್ಥೆ ಮಾಡಿದ ರೀತಿ ನಿಜವಾಗ್ಲು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ ಅಂತ ಹೇಳ್ಬೋದು. ಹಾಗೆ ನಮ್ಮ ಇವತ್ತಿನ ಒಂದು ಕ್ಲಾಸ್ ತುಂಬಾ ಲೇಟ್ ಆಗಿದೆ. ಒಂದ್ ನಿಮಿಷ ಆಮೇಲೆ ಮಾಡಿ. ಇವತ್ತಿನ ಕ್ಲಾಸ್ ಯಾಕೆ ಇಷ್ಟು ಲೇಟ್ ಆಯ್ತು ಅಂತಂದ್ರೆ ರಾಯಚೂರು ಹಬ್ಬದ ಬಗ್ಗೆ ತುಂಬಾ ಹೊತ್ತು ಹಿಡ್ದಿದೆ. ಯಾಕೆಂದ್ರೆ ಅಷ್ಟು ಒಂದು ಸಂತೋಷವಾದ ವಿಚಾರವನ್ನು ಮಾತನಾಡೋದಿಕ್ಕೆ ಇನ್ನೂ ತುಂಬಾ ದಿನಗಳು ಬೇಕು, ತುಂಬಾ ಗಂಟೆಗಳೇ ಬೇಕು ಅಂತ ಹೇಳ್ಬೋದು. ಹಾಗೆ ನಮ್ಮ ನಾಗರಾಜ್ ಗುರೂಜಿಯವರ ಮಾತುಗಳು ಅಂತಂದ್ರೆ ಬೇಕಾದ್ರೆ ಅವ್ರು ಬೆಳಗಿಂದ ಸಾಯಂಕಾಲದವರೆಗೂ ಹೇಳ್ತಾ ಇರ್ಲಿ, ಎಂತವ್ರಿಗೂ ಕೂಡ ಸೋಂಬೇರಿಗಳಿಗೂ ಕೂಡ ಬಡದು ಹೆಚ್ಚಿಸುತ್ತೆ. ಅಷ್ಟು ಚೆನ್ನಾಗಿರೋ ವಾಯ್ಸ್ ಇಂದ ಪ್ರತಿಯೊಂದನ್ನು ಅವರು ಅಷ್ಟಾಂಗ ಯೋಗದ ಬಗ್ಗೆ ಒಂದೊಂದು ಸಬ್ಜೆಕ್ಟ್ ತಗೊಂಡಿದ್ರು ಸಹ ಎಷ್ಟು ಹೊತ್ತು ಮಾತಾಡ್ಬೋದು. ಸಮಯ ಆಗಿರೋದ್ರಿಂದ ಬೇಗ ಮುಗಿಸೋಣ ಅಂತ ಹೇಳ್ತಾ ಗುರೂಜಿ ರೈಟ್, ಓಕೆ ಮಾ, ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಪ್ರತಿದಿನ ನಮಗೆ ಧ್ಯಾನ ಯೋಗಗಳನ್ನ ಕೊಡ್ತಾ ಇರುವಂತಹ ನಮ್ಮ ಗುರುಗಳಿಗೆ ಹಾಗೂ ಇವತ್ತಿನ ಜ್ಞಾನವನ್ನು ತಿಳಿಸ್ಕೊಟ್ಟಂತಹ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಮತ್ತೊಮ್ಮೆ ನಮ್ಮ ನಾಗರಾಜ್ ಗುರೂಜಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹಾಗೆ ಇವತ್ತಿನ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯೊಂದಿಗೆ ಸಂಪನ್ನಗೊಳಿಸೋಣ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಧನ್ಯವಾದಗಳು ಗುರುಜಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.